ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಥಾಭ್ಯವರ್ಧನ್ ಚತುರಾಃ ಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷ್ಯಲೋಕಸ್ಯ ಹಿ ಮಂದದೃಷ್ಟಿ. ತಪೋಮಯಾಚೀರ್ಣಮುಮಾಪತೇಃ ಪುರಾ ವರಾಯುಧಾವಾಪ್ತಿಧೃತೇನ ಚೇತಸಾ ಸಮೇ ದದೌ ದಿವ್ಯಮಿದಂ ಧನುಸ್ತದಾ ಕಥಂಚನಾಚಾಲ್ಯಮೃತೆ ಪಿನಾಕಿನಂ. ತಪಃ ಮಯಾಚೀರ್ಣಂ ಅದೆಲ್ಲ ಆಯಿತು. ಅಧಾರ್ಯಮೇತದ್ಧನುರಾಪ್ಯ ಶಂಕರಾತ್ ಅಹಂ ನೃಣಾಂ ವೀರ್ಯಪರೀಕ್ಷಣೇ ಧೃತಃ ಸುತಾರ್ಥಮೇತಾಂ ಚಕರ ಪ್ರತಿಜ್ಞಾಂ ದದಾಮಿ ಕನ್ಯಾಂ ಯ ಇದಂ ಹಿ ಪೂರಯೇತ್. ಯಾರು ಇದಂ ಪೂರಯೇತ್ ಧನಸ್ಸನ್ನು ಕಟ್ತಾರೋ ಅವರಿಗೆ ನಾನು ಕನ್ಯಾಂ ದದಾಮಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದೆ. ಇತೀರಿತಾಂ ಮೇ ಗಿರಮಭ್ಯವೇತ್ಯ ತಿಥೇಸ್ತುತಾ ದಾನವ ಯಕ್ಷ ರಾಕ್ಷಸಾಃ ಸಮೇತ್ಯ ಭೂಪಾಶ್ಚ ಸಮೀಪಮಾಶು ಪ್ರಗೃಹ್ಯ ತಚ್ಚಾಲಯಿತುಂ ನಶೇಕುಃ. ಇತೀರಿತಾಃ ಅದಾಗುತ್ತೆ. ಇತೀರಿತಾಂ ಮೇ ಇತಿ ಈರಿತಾಂ ಮೇ ಗಿರಂ ಅದೇ ಆಗಬೇಕೀಗ, ಹಿಂದಿನಾಗಿಲ್ಲ. ಅರ್ಥ ಅಧಾರ್ಯಂ ಏತತ್ ಧನು ಆಪ್ಯ ಶಂಕರಾತ್ ಅಹಂ ನೃಣಾಂ ವೀರ್ಯಪರೀಕ್ಷಣೆ ಧೃತಃ ಸುತಾರ್ಥಂ ಏತಾಂ ಚಕರ ಚಕಾರಾಂತರ್ಥ ಪ್ರತಿಜ್ಞಾಂ ದದಾಮಿ ಕನ್ಯಾಂ ಯಹ ಇದಂ ಹಿ ಪೂರಯೇತ್. ಏತ್ ಆ್ಯಕ್ಚುಲಿ ಚಕಾರ ಒಂದು ಕಟ್ ಮಾಡಿದ್ದಾರೆ ಒಂದು ಪದನ, ಅದು ಛಂದಸ್ ಅಂತ ಕರೀತಾರೆ. ವೇದಗಳಲ್ಲಿ ಆ ರೀತಿ ಆಗುತ್ತೆ. ಆಚಾರ್ಯ ಗ್ರಂಥಗಳು ವೇದಕ್ಕೆ ಸಮಾನ ಅಂತ ಹೇಳೋದಕ್ಕೆ ಸರ್ ಹಾಗೆ ಮಾಡ್ತಾರೆ. ಇನ್ನೊಂದು ದೃಷ್ಟಾಂತ ಏನಂದರೆ ಚಕಾರ ಅಂದರೆ ಮಾಡಿದೆ ಅಂತ ಅರ್ಥ. ಇಲ್ಲೇನಾಗಿದೆ ಅಂದರೆ ಹೇಳಬೇಕಾದ್ರೆ ಏನಾಗಿದೆ, ಈಗ ಸಂಕೋಚ ಮಾಡ್ತಿದ್ದಾರೆ, ಅದನ್ನು ಸಂಕೋಚಪಟ್ಟು ಹೇಳ್ತಿದ್ದಾರೆ. ಆದ್ದರಿಂದ ಏನಾಗಿದೆ, ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ, ಆದ್ದರಿಂದ ನಾನೀಗ ಸಾಕ್ಷಾತ್ ಕೊಡೋ ಹಾಗಿಲ್ಲ, ಅದು ಮಾಡಿ ತಗೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಸಂಕೋಚಪಟ್ಟು. ಭಾಳ ಕೆಲವು ಮಾತಾಡ್ಬೇಕಾದ್ರೆ ಏನಾಗುತ್ತೆ, ಒಂದು ಅಕ್ಷರ ಕಡಿಮೆ ಆಗುತ್ತೆ, ಕೆಲಸ ಹೆಚ್ಚಾಗುತ್ತೆ. ಅದು ಕೆಲಸ ಹೆಚ್ಚು ಮಾಡ್ತಾರೆ ಆಚಾರ್ಯ, ಕೆಲಗಡೆ ಕಡಿಮೆನೂ ಮಾಡ್ತಾರೆ. ಇಲ್ಲಿ ಕಡಿಮೆ ಮಾಡಿದ್ದಾರೆ. ಚಕರ ಪ್ರತಿಜ್ಞಾಂ ದದಾಮಿ ಕನ್ಯಾಂ ಯ ಇದಂ ಹಿ ಪೂರಯೇತ್. ಇದಂ ಈ ಧನು, ಈ ಧನಸ್ಸನ್ನು ಯಾವನು ಪೂರಯೇತ್ ಪೂರ್ತಿ ಮಾಡ್ತಾನೋ ಕಟ್ತಾನೋ ಅಂತ ಅರ್ಥ. ಎತ್ತಿ ಕಟ್ಟಬೇಕು. ಇಷ್ಟು ಪ್ರತಿಜ್ಞೆ ಮಾಡಿದ್ದೇನೆ, ಆದ್ದರಿಂದ ನಮ್ಮ ಪ್ರತಿಜ್ಞೆಯನ್ನು ಏನು ಮಾಡಬೇಕಾಗಿದೆ, ನಾನೀಗ ಸತ್ಯ ಮಾಡಬೇಕು. ಇನ್ನೇನಾಗಿದೆ, ಅಧಾರ್ಯಮೇತತ್ ಧನು ಆಪ್ಯ. ಇದು ಅಧಾರ್ಯವಾದ ಧನಸ್ಸು. ಅಧಾರ್ಯ ಧರಿಸಲಿಕ್ಕೆ ಅಸಾಧ್ಯವಾದಂಥ ಧನಸ್ಸನ್ನು ಶಂಕರಾತ್ ರುದ್ರದೇವರಿಂದ ಅಹಂ ನಾನು ನೃಣಾಂ ಪರೀಕ್ಷಣೆ ಧೃತಃ ಮನುಷ್ಯರ ಪರೀಕ್ಷೆ, ವೀರ್ಯ ಅಂದರೆ ಸಾಮರ್ಥ್ಯ. ವೀರಸ್ಯ ಭಾವ ವೀರ್ಯಂ, ವೀರತನವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಧೃತಃ ಗಟ್ಟಿ ಹಠ ಹಿಡಿದಿದ್ದೇನೆ. ಧೃತಃ ಅಂದರೆ ಧೈರ್ಯ, ಧೃತಿ, ಗಟ್ಟಿ ಬಳಸುವ ನಿಂತ್ಕೊಂಡಿದ್ದೇನೆ. ಸತಾರ್ಥಮೇತಾಂ ಚಕರ ಪ್ರತಿಜ್ಞಾಂ ದದಾಮಿ ಕನ್ಯಾಂ ಯ ಇದಂ ಹಿ ಪೂರಯೇ. ಈ ಒಂದು ನಿಯಮ ಬಂಧನೆ ಹಾಕಿರೋದ್ರಿಂದ ಇದನ್ನು ನಾನು ನಡೆಸಬೇಕಾಗಿದೆ. ರಾಜರೆಲ್ಲ ಏನಾಗಬೇಕು, ಯಾವಾಗಲೂ ಸತ್ಯಪ್ರತಿಜ್ಞರು ಅಂತ ಹೆಸರು. ಇವತ್ತು ಗೌರ್ಮೆಂಟ್ ಆರ್ಡರ್ ಅಂದ ತಕ್ಷಣ ಏನಾಗುತ್ತೆ, ಅದಕ್ಕೊಂದು ಮಹತ್ವ ಇದೆ. ಅದ್ರ ಬಗ್ಗೆ ಉಳಿದವ್ರು ಏನು ಮಾಡಬೇಕು, ಅದನ್ನು ಒಬ್ಬೇ ಮಾಡಲೇಬೇಕು. ಇಲ್ದವ್ರ ಸರ್ಕಾರದ ವಿರೋಧಿ ಧೋರಣೆ ಅಂತಾಗುತ್ತೆ. ಆದ್ದರಿಂದ ಮಾಡಿದ್ದೇನೆ. ಇತೀರಿತಾಂ ಮೇ ಗಿರಮಭ್ಯವೇತ್ಯ ದಿತೇಸ್ತುತಾಃ ದಾನವ ಯಕ್ಷ ರಾಕ್ಷಸಾಃ ಸಮೇತ್ಯ ಭೂಪಾಶ್ಚ ಸಮೀಪಮಾಶೋ ಪ್ರಗೃಹ್ಯ ತಚ್ಚಾಲಯಿತು ನಶೇಕುಃ. ಇತಿ ಈರಿತಾಂ ಹೀಗೆ ಹೇಳಲ್ಪಟ್ಟಂತಹ ಮೇ ಗಿರಂ ನನ್ನ ಮಾತನ್ನು, ಗೀಹಿ ಗಿರವು ಗಿರಹ ಗಿರಂ ನನ್ನ ಮಾತನ್ನು ಅಭ್ಯವೇತ್ಯ ಚೆನ್ನಾಗಿ ತಿಳ್ಕೊಂಡು ಬಿಟ್ಟು, ಅವೇತ್ಯ ಅಭ್ಯವೇತ್ಯ ಚೆನ್ನಾಗಿ ತಿಳ್ಕೊಂಡು, ದಿತೇಸ್ತುತಾಃ ದಿತೇಹೇ ಸುತಾಃ ದೈತ್ಯಾಃ ದ್ವಿತೀಯ ಮಕ್ಕಳೆಲ್ಲ ಏನವರು ದೈತ್ಯರು, ಅವರೆಲ್ಲ ಕೂಡ ದಾನವ ಯಕ್ಷ ರಾಕ್ಷಸಾಃ ಮತ್ತು ದಾನವರು ಯಕ್ಷರು ರಾಕ್ಷಸರು ಇವರೆಲ್ಲ
ಸಮೇತ್ಯ ಅವೇತ್ಯ ಸಮೇತ್ಯ ತಿಳ್ಕೊಂಡ್ರು ಇಲ್ಲಿಗೆ ಬಂದರು. ಏನು ಮಾಡಿದಾಗ ಏನಂತಕ್ಕೋಸ್ಕರ ದರ್ಶನ ಪೂರ್ಣ ಮಾಡಿಬಿಡ್ತೇನೆ ಅಂಥೇಳಿ ಬಂದ. ಭೂಪಾಶ್ಚ ರಾಜರುಗಳು ಬಂದರು. ದೈತ್ಯರು, ದಾನವರು, ಯಕ್ಷರು, ರಾಕ್ಷಸರು, ರಾಜರು ಎಲ್ಲರೂ ಬಂದರು. ದೇವತೆಗಳು ಅಂತ ಹೇಳಿಲ್ಲ ಗುಂಪಿನೊಳಗೆ. ದೇವತೆಗಳು ಬಂದರು ಅಂತ ಹೇಳಿಲ್ಲ. ಯಾತಕ್ಕೆ ಅಂದರೆ ದೇವತೆಗಳು ಬರಲಿಲ್ಲ. ಅವ್ರಿಗೇನು ಗೊತ್ತಿತ್ತು ಮುಂದೆ ಹೇಳ್ತಾರೆ. ಅವರು ಸಾಕ್ಷಾತ್ ಸೀತಾ ಮಹಾಲಕ್ಷ್ಮಿ ಆದ್ದರಿಂದ ರಾಮನ ಪತ್ನಿಯೇ ಆಗಬೇಕು ಅಂತ ಅವರು ತಿಳಿದಿದ್ದರಿಂದ ಬರಲಿಲ್ಲ. ನೋಡಿ ದೇವತೆಗಳ ವೈಶಿಷ್ಟ್ಯ ಇದೆ. ಆಚಾರ್ಯ ಪದ ಹೇಳಬೇಕಾದ್ರೆ ಯಾವುದನ್ನು ಬಿಡ್ತಾರೆ ಅದಕ್ಕೆ ಅರ್ಥ ಇರುತ್ತೆ, ಯಾವುದು ಸೇರಿಸ್ತಾರೆ ಅದಕ್ಕೊಂದು ಅರ್ಥ ಇರುತ್ತೆ. ಸುಮ್ಮನೆ ಹೇಳೋರು ಏನು ಮಾಡ್ತೀವಿ ಏನು ಬಾಯಿ ಬಂದಲ್ಲಿ ಸೇರಿಸಿ ಹೇಳ್ಬಿಡ್ಬೋದು, ಹಾಗೆಲ್ಲ ಮಾಡೋದಿಲ್ಲ. ಅದಕ್ಕೆ ಆ್ಯಕ್ಯುರೇಟ್ ಇರಬೇಕು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ, ಅದು ಸರಿಯಾಗಿ ಅನುಸಾರ ಆಗಬೇಕು. ಈ ಚಿನ್ನದ ವ್ಯಾಪಾರಕ್ಕೆ ಅವರಿವ್ರು ಕೂಡಿಸಿಬಿಟ್ರೆ ವ್ಯಾಪಾರ ಎದ್ದು ಹೋಗ್ತಾರೆ. ಅಂಗಡಿ ಹೇಗಿರ್ಬೇಕು, ಅವನು ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು, ಅವರಿಗೆ ದ್ರೋಹ ಆಗಬಾರ್ದು, ನಮಗಿದಾಗಬಾರ್ದು. ಆ ರೀತಿ ಮಾಡ್ತಕ್ಕಂಥ ಸುವರ್ಣ ಅಂದರೆ ಶಾಸ್ತ್ರ ವ್ಯವಹಾರ ಹೇಗಿರಬೇಕು, ಅತ್ಯಂತ ಕರಾರುವಕ್ಕಾಗಿರಬೇಕು. ಅಂಥವರು ಇವರೊಬ್ಬರೇ ಅಂಥೇಳಿ ಕಳಿಸ್ಕೊಟ್ರು. ಇವರು ಒಬ್ಬರೇ ಆದ್ದರಿಂದ ಇವ್ರ ಜೊತೆಗಿರೋರೆಲ್ಲ ಗುಪ್ಪಿ ಸೇರ್ತಾರೆ. ಇವ್ರ ಜೊತೆಗಿರೋ ಪ್ಲೇನು ಹೋಗುತ್ತೆ 2.5 ತಾಸು ಡೆಲ್ಲಿಗೆ ಹೋದರೆ ಕೂತವ್ರು ಕೂಡ 2 ತಾಸು ಇಬ್ಬರು ಅವೇ ಹಿಂದೆ ಹೋಗೋದಿಲ್ಲ. ಸೊ ಆಚಾರ್ಯ ಹಿಡಿದುಬಿಟ್ರೆ ಏನು ಬರುತ್ತಾಗ ಅವ್ರು ಸರಿಯಾಗಿ ಮಾಡೋದ್ರಿಂದ ನಾವು ತಪ್ಪು ಮಾಡೋ ಚಾನ್ಸ್ ಇಲ್ಲ. ಲಿಂಕ್ ಆದರೆ ಏನಾಗುತ್ತೆ ಅಲ್ಲಿಗೆ ಅದು ಹಸರು ಬರೋಕ್ಕೆ ಶುರು ಮಾಡ್ತಾರೆ. ಈ ಲಿಂಕ್ ಇರೋವರೆಗೂ ಬರೋದಿಲ್ಲ ಅವರು. ಲಿಂಕ್ ಬಿಟ್ಟ ತಕ್ಷಣ ಏನು ಮಾಡ್ತಾರೆ, ಬಂದುಬಿಡ್ತಾರೆ. ಅದಕ್ಕೆ ಎಂದೂ ಕೂಡ ಆಚಾರ್ಯನ ಬಿಡಾಗಿಲ್ಲ. ಸಮೇತ್ಯ ಭೂಪಾಶ್ಚ ಸಮೀಪ ಮಾಶು ಪ್ರಗೃಹ್ಯ ತಚ್ಚಾಲಯಿತು ನಶೇಕು. ಸಮೀಪಕ್ಕೆ ಬಂದರು. ಕೆಲವರು ಮುಟ್ಲಿಕ್ಕೆ ಆಗಲಿಲ್ಲ, ಅದು ಇಂಪಾರ್ಟೆಂಟ್. ಸಮೀಪ ಬಂದರೆ ಅಷ್ಟೊಂದು ಗೊತ್ತಾಗ್ತಿದ್ರು ನಮ್ಗೆ ಆಗ ಲಕ್ಷಣ ಇಲ್ಲ ಅಂತ ಹೇಳಿಬಿಟ್ಟು. ಕೆಲವರು ಏನು ಮಾಡಿದ್ರು, ಪ್ರಗೃಹ್ಯ ಹಿಡ್ಕೊಂಡ್ರು, ಆದರೆ ಅಲುಗಾಡಿಸೋಕ್ಕೂ ಆಗಲಿಲ್ಲ. ದರ್ಶನ ಕೆಲವು ಮುಟ್ಲೇ ಇಲ್ಲ, ಕೆಲವರು ನೋಡಿದ್ರಷ್ಟೇ, ಹತ್ತಿರಕ್ಕೆ ಬಂದರು, ಕೆಲವರು ಹಿಡಿದ್ರು, ಅಲುಗಾಡಿಸೋಕ್ಕಾಗಲಿಲ್ಲ. ನಶೇಕು ಚಾಲಯಿತು ನಶೇಕು, ಎತ್ತದಲ್ಲ ಅಲುಗಾಡಿಸ್ಲಿಕ್ಕೂ ಆಗಲಿಲ್ಲ. ಅಲ್ಲಿ ಬಂತು ವಾಲಿ ಹೇಗಿತ್ತು ಅದೆಲ್ಲ ತಾಳವೃಕ್ಷಗಳು. ವಾಲಿ ಏನು ಮಾಡ್ದ, ಕಿತ್ಲಕ್ಕೆ ಹೋದ, ಇದು ಮಾಡೋಕ್ಕೆ ಹೋದ, ಏನು ಮಾಡ್ದ, ಕೊನೆಗೆ ಏನಾಗ್ತಿತ್ತು, ಕೊನೆಗೆ ಎಲೆ ಕಿತ್ಲಕ್ಕೂ ಆಗಲಿಲ್ಲ. ಅದ್ರ ಕೈ ಹಿಡಿದು ಅಲುಗಾಡಿಸೋಕ್ಕೆ ಕಷ್ಟ ಆಗ್ತಿತ್ತು. ಯಾಕೆ ಬ್ರಹ್ಮದೇವ್ರ ಹೊರ ಇತ್ತು ಅದಕ್ಕೆ, ಇಲ್ಲಿ ರುದ್ರದೇವ್ರ ಹೊರ ಇದೆ. ಅದರಿಂದಾಗಿಯೇ ಏನೂ ಮಾಡಲಿಕ್ಕಾಗಲೇ ಇಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಾರೆ, ಇಂಥ ಧರಿಸ್ತಾರ ರಾಮದೇವರು ಅನಾಯಾಸ ಪೂರ್ಣ ಮಾಡಿದರು ಅಂದರೆ ರಾಮದೇವರ ಸಾಮರ್ಥ್ಯ ಎಷ್ಟು ಅಂತ ಗೊತ್ತಾಗಬೇಕು. ಅಲಂಕೃತ ಶಿರಚ್ಛೇದ ನ್ಯಾಯ ಅಂತ ಒಂದು ಮಾತು. ಪೂರ್ವಪಕ್ಷಗಳನ್ನ ಭಾರಿ ಹೊಗಳಿಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಭಾರಿ ಖುಷಿ ಆಗುತ್ತೆ. ಅಂಥವ್ರು ಸುಳಿಸ್ಬಿಟ್ರೆ ಏನಾಯ್ತು, ಅಲ್ಲಿಗೆ ಇವರು ಇನ್ನೂ ಗ್ರೇಟ್ ಆಗ್ತಾರೆ. ಅದಕ್ಕೆ ಯಾವಲ್ಲಿ ಪ್ರತಿವೀರರ ವರ್ಣನೆ ಮಾಡೋ ಉದ್ದೇಶ, ಪ್ರತಿಯಾದ ದೈತ್ಯರನ್ನು ವರ್ಣನೆ ಮಾಡೋ ಉದ್ದೇಶ ಏನು ಅಂದರೆ ದೇವತೆಗಳ ಮಹತ್ವ ಗೊತ್ತಾಗಲಿಕ್ಕೆ, ಅವ್ರು ಸಂಹಾರ ಮಾಡಿದವ್ರ ಮಹತ್ವ ಗೊತ್ತಾಗಲಿಕ್ಕೆ. ಫೈನಲಿ ಬಂದಾಗ ಸೋರಿಸ್ಬಿಟ್ರೆ ಏನಾಯ್ತಾಗ ಎಲ್ಲರನ್ನೂ ಗೆದ್ದಾಗತ್ತೆ. ಒಬ್ಬರಿಗೆ ಗೆದ್ದರೆ ಎಲ್ಲರನ್ನೂ ಗೆದ್ದಾಗ ಲೆಕ್ಕ. ಫೈನಲ್ಲೇ ಎಲ್ಲರೂ ಸೇರಲ್ಲ, ಮತ್ತೆ ಒಬ್ಬರೇ ಅದು ಎದ್ದು ತೋರಿಸುತ್ತೆ. ಎಲ್ಲರೂ ಗೆದ್ದು ಬಂದವನು ಸೋಲಿಸಿದಾಗ ಇವರು ಭಾರಿ ಗ್ರೇಟ್ ಅಂತ ಹೇಗಾಗುತ್ತಾ ಹಾಗೆ ಇದೆಲ್ಲ ವರ್ಣನೆ ಮಾಡ್ತಾರೆ. ಇತೀರಿತಾಂ ಮೇ ಗಿರಂ ಅವೇತ್ಯ ಅಭ್ಯವೇತ್ಯ ದಿತೇಹೇ ಸುತಾಃ ದಾನವ ಯಕ್ಷ ರಾಕ್ಷಸಾಃ ಸಮೇತ್ಯ ಭೂಪಾಶ್ಚ ಸಮೀಪಂ ಆಶು ಪ್ರಗೃಹ್ಯ ತಚ್ಚಾಲಯಿತು ನಶೇಕುಹು. ಬರೀ ಮಾಡಲಿಲ್ಲ ಅಲ್ಲ, ಎತ್ತಲಕ್ಕಾಗಲಿಲ್ಲ ಅಲ್ಲ, ಏನಾಯ್ತು ಅವ್ರ ಅವಸ್ಥೆ ಅಂದರೆ ಸಂಸ್ವಿನ್ನ ಗಾತ್ರಾಃ ಪರಿವೃತ್ತ ನೇತ್ರಾಃ ದಶಾನನಾದ್ಯಾಃ ಪತಿತಾ ವಿಮೂರ್ಛಿತಾಃ ತಥಾಪಿ ಮಾಂ ದರ್ಶಯಿತುಂ ನಶೇಕುಃ ಸುತಾಕೃತೆ ತೇ ವಚನಾತ್ ಸ್ವಯಂಭುವಃ. ಸಂಸ್ವಿನ್ನ ಗಾತ್ರಾಃ ಪರಿವೃತ್ತ ನೇತ್ರಾಃ ದಶಾನನಾದ್ಯಾಃ ಪತಿತಾಃ ವಿಮೂರ್ಛಿತಾಃ ತಥಾ ಅಪಿ ಮಾಂ ದರ್ಶಯಿತುಂ ನಶೇಕುಃ ಸುತಾಕೃತೆ ತೇ ವಚನಾತ್ ಸ್ವಯಂಭುವಃ. ಸಂಸ್ವಿನ್ನ ಗಾತ್ರಾಃ, ಸ್ವಿನ್ನ ಸಂಸ್ವಿನ್ನ ಗಾತ್ರಾಃ. ಗಾತ್ರ ಅಂದರೆ ದೇಹ, ಸ್ವಿನ್ನ ಅಂದರೆ ಬೆವರೋದು, ಸಂಸ್ವಿನ್ನ ಅಂದರೆ ಬಯಲು ನೀರು ಹರಿಲಿಕ್ಕೆ ಶುರುವಾಯಿತು, ಅಷ್ಟರ ಮಟ್ಟಿಗೆ ಬೆವ್ತು ಹೋಗಿಬಿಟ್ರು. ಆ ಪ್ರಯತ್ನ ಪಟ್ಟು ಆಯಾಸ ಆಯ್ತಲ್ಲ, ಆಯಾಸದಿಂದಾಗಿ ಸಂಸ್ವಿನ್ನ ಗಾತ್ರಾಃ ಪರಿವೃತ್ತ ನೇತ್ರ, ಕಣ್ಣು ಗರಗರ ತಿರುಗಿ ಹೋಯ್ತು. ತುಂಬ ಭಾರ ಆಯ್ತು, ಬಿ ಪಿ ಹೆಚ್ಚು ಕಡಿಮೆ ಏನಾಯ್ತದ, ಕಣ್ಣು ತಿರುಗಲಿಕ್ಕೆ ಶುರುವಾಯಿತು. ಪರಿವೃತ್ತ ನೇತ್ರಾಃ ಸ್ವಿನ್ನ ಸಂಸ್ವಿನ್ನ ಗಾತ್ರಾಃ. ಯಾರು ಇವರೆಲ್ಲ ಸಣ್ಣಪುಟ್ಟವರಲ್ಲ, ದಶಾನನಾದ್ಯಾಃ. ದಶಾನನ ರಾವಣ ಕೂಡ ಬಂದು ಹೋಗಿದ್ದಾನೆ ಗುಂಪಿನಲ್ಲಿ. ದಶಾನನಾದ್ಯಾಃ ಪತಿತಾಃ ವಿಮೂರ್ಛಿತಾಃ. ದಶಾನನಾದ್ಯಾಃ, ದಶಾನನ 10 ಮುಖ ಇದ್ದ ರಾವಣ, ಅವರೆಲ್ಲರೂ ಕೂಡ ಪತಿತಾಃ ಬಿದ್ದೋದ್ರು. ಒಳ್ಳೆ ಅದೇ ಹೇಳಲಿಲ್ಲ, ಇವರು ಬಿದ್ದರು ಅಷ್ಟೇ. ಇವರು ಸುಮ್ಮನೆ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ, ಬಿದ್ದೋದ್ರು. ಜೊತೆ ವಿಮೂರ್ಛಿ, ಕೆಲವರು ಮೂರ್ಛರು ಹೋಗ್ಬಿಟ್ರು. ಬರೀ ಬಿದ್ದಿದ್ದಲ್ಲ, ಮೂರ್ಛಿತ ಅಲ್ಲ, ವಿಮೂರ್ಛಿತ. ವಿಮೂರ್ಛಿತ ಅಂದ್ರೇನು, ಗಾಢ ಮೂರ್ಛೆಗೆ ಒಳಗಾದರು.
ಬೇಗ ಹೇಳಲಿಲ್ಲ, ತುಂಬ ಹೊತ್ತಾರು ಕೂಡ ಹೇಳೋಕ್ಕಾಗಲಿಲ್ಲ, ಅಂಥ ಸ್ಥಿತಿ ಬಂತು. ಅಂದರೆ ಅವರು ಬಂದಿದ್ದು ಇದಕ್ಕೆ ಮದುವೆಗೆ ಆಗಿದ್ದು ಪೇಷಂಟ್ಗಳೆಲ್ಲ ಪೇಷಂಟಾಗಿ ಕೂತ್ರೆ ಹೊರತು ಒಬ್ಬರು ಕೂಡ ಆಗಲೇ ಇಲ್ಲ. ಇದೆಲ್ಲ ಒಂದು ಮಾತಿನ ಯಾರು ಸ್ವಾರಸ್ಯ ಅಂದರೆ ಎಫೆಕ್ಟನ್ನು ಶಾರ್ಟಾಗಿ ಹೇಳಬೇಕು, ಎಫೆಕ್ಟಿವ್ ಆಗಿ ಹೇಳಬೇಕು. ಅದಕ್ಕೆ ಸಂಸ್ವಿನ್ನ ಗಾತ್ರಾಹ, ಅದು ಅಬ್ಜೆಕ್ಟಿವ್ ಹಾಕ್ತಾ ಉಪಸರ್ಗಗಳು ಹಾಕ್ತಾ ಅದನ್ನೇನು ಮಾಡ್ತಾರೆ, ಸ್ಪಷ್ಟ ಮಾಡ್ತಾರೆ. ಸಂಸ್ವಿನ್ನ ಗಾತ್ರಾಹ ಪರಿವೃತ್ತ ನೇತ್ರಾಹ, ವೃತ್ತ ಗರಗರನೆ ತಿರುಗುತ್ತೆ, ಪರಿವೃತ್ತ ಗಂಡು ಗರಗರ ತಿರುಗುತ್ತೆ ಅಂತ ಹೇಳ್ತಾರೆ. ಹಾಗಾಯಿತು. ದಶಾನನಾದ್ಯಾಹ ಪತಿತಾಹ ವಿಮೂರ್ಛ, ಅದು ಆ ಕಾಲದ ಅತಿ ದುಷ್ಟ ಯಾರು, ದಶಾನನ. ಅವನ ಹೆಸರು ಹೇಳಿದ್ರೆ ಏನಾಯ್ತು ಅಲ್ಲಿಗೆ, ಉಳಿದೆಲ್ಲ ದುಷ್ಟರು ಬಂದೋದ್ರು ಅಂತ ಅರ್ಥ. ದಶಾನನ ಅವನೊಬ್ಬರು ಬಂದಿಲ್ಲ ಅಂದರೆ ಏನಾಗ್ತಿತ್ತಾಗ, ಅವನಿಗೆ ಆಗ್ತಿತ್ತೋ ಏನೋ, ಅವನಿಗೆ ಬ್ರಹ್ಮವರ ಇತ್ತಲ್ಲ, ಆಗ್ತಿತ್ತೋ ಏನೋ ತಂತಿತ್ತು, ಅದೇ ಅವನೂ ಬಂದು ಹೋದ. ಪತಿತಾಹ ವಿಮೂರ್ಛಿತಾಹ ತಥಾಪಿ ಮಾಂ ದರ್ಶಯಿತು ನಶೇಕು. ಆಗೊಂದು ಪ್ರಶ್ನೆ ಬಂತು ಇಮಿಡಿಯೇಟಾಗಿ. ಅವರೇ ಸಣ್ಣ ಪುಟ್ಟವ್ರು ಅವರೆಲ್ಲ ಕೂಡ ಮಹಾದೈತ್ಯರುಗಳು. ಇನ್ನೊಂದಲೇ ಕೈಲಾದ ಏನು ಮಾಡ್ತಾರವರು, ಏರ್ಪಾಟ್ ಮಾಡಿದ್ದಾರೆ ಜನಕರಾಜ. ನಿನ್ನ ಮಾತು ನಾವೇನು ಕೇಳೋದು, ಎತ್ಕೊಂಡು ಹೋಗ್ತೀವಿ ಅಂತ ಬಂದುಬಿಡೋದಲ್ಲ, ಯುದ್ಧಕ್ಕೆ ಬರ್ಬೋದಲ್ಲ, ಮೇಲೆ ಒಬ್ಬೆ ಮಾಡ್ತಾರೆ ಅವರೆಲ್ಲ ಕೂಡ. ಅದೇನಾಯ್ತು ಹಾಗಿದ್ರೆ, ಇವನೇನು ಜನಕರಾಜ ಬ್ರಹ್ಮವರ ಅವ್ರ ಮುಂದೆ ಏನೂ ಅಲ್ಲ, ಆ ಲೆಕ್ಕದೊಳಗೆ ಬ್ರಹ್ಮವರ ಇದ್ದಿದ್ದರಿಂದ ಏನೂ ಅಲ್ಲ. ಅವ್ರು ಸುಮ್ಮನೆ ಇದ್ರಾ ಅಂತ ಕೇಳಿದರೆ ತಕ್ಷಣ ಉತ್ತರ ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಹಚ್ಚೋದು. ಯಾವ ಸಂಶಯಕ್ಕೆ ಅವಕಾಶ ಇರಬಾರ್ದು, ಇದ್ದುಬಿಟ್ರೆ ಹೋಯ್ತಲ್ಲಿ. ಜ್ಞಾನಕ್ಕೆ ಏನಾಗಬಾರ್ದು, ಯಾವಾಗಲೂ ಶೇಕೆ ಆಗಬಾರ್ದು ನಾಲೆಡ್ಜ್. ಸ್ವಲ್ಪ ಜ್ಞಾನಕ್ಕೆ ಎದ್ದು ಬಂದರೂ ಕೂಡ ದಾಲ್ಡೆ ಹೋಗಿಬಿಡುತ್ತೆ. ದಾಲ್ಡೆ ಹೊತ್ತಷ್ಟು ಏನಾಗುತ್ತೆ, ಭಕ್ತಿ ಹೋಯ್ತು, ಇದು ಹೋಯ್ತು, ಸಾಧನೆ ನಿಂತು ಹೋಗಿಬಿಡುತ್ತೆ. ತಥಾಪಿ ಮಾಂ ದರ್ಶಯಿತು ಅಂದರೆ ನನ್ನ ಆಕ್ರಮಣ ಮಾಡಲಿಕ್ಕೆ, ಅಟ್ಯಾಕ್ ಮಾಡಲಿಕ್ಕೆ ಅವ್ರ ಕೈಲೇ ನಶೆಗೆ ಸಾಧ್ಯವಾಗಲಿಲ್ಲ. ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರಲಿಲ್ಲ, ಬಂದರೂ ಅವ್ರಿಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಆ ದೃಷ್ಟಿಯಿಂದ. ಯಾತಕ್ಕೆ ಅಂದರೆ ಸುತಾಕೃತೆ ನನ್ನ ಮಗಳ ನಿಮಿತ್ತದಿಂದ ನನ್ನ ಮೇಲೆ ಅವರು ಬಂದು ಆಕ್ರಮಣ ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ. ಯಾತಕ್ಕೆ, ವಚನಾತ್ ಸ್ವಯಂಭುವ, ಬ್ರಹ್ಮದೇವರ ವರ ನನಗಿತ್ತೆ, ಅದಕ್ಕೆ ಬ್ರಹ್ಮದೇವರ ವರ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಏನದು ಸುತಾಕೃತಿ, ಎರಡಕ್ಕೂ ಅನ್ವಯ. ಸುತಾಕೃತೆ ಏನನ್ವಯ, ಪುರಾಹಿಮೇದಾತ್ ಪ್ರಭುರಬ್ಜಯೋ ವರಂ ಪ್ರಸಾದಿತೋ ಮೇ ತಪಸಾ ಕಥಂಚನ ಬಲಾನ್ನತೆ ಕಶ್ಚಿದುಪೈತಿ ಕನ್ಯಕಾಂ ಯಜಿತ್ತಜಿಚ್ಛುಭಿಸ್ತೆ ನ ಚ ಧರ್ಷಣೇತಿ. ಮಗಳಿಗೆ ಸಂಬಂಧಪಟ್ಟಂತೆ ನನ್ನ ವರ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಏನು ವರ, ಪುರಾ ಹಿ ಮೇ ಅದಾತ್ ಪ್ರಭು ಅಬ್ಜಜ ವರಂ ಪ್ರಸಾದಿತಃ ಮೇ ತಪಸಾ ಕಥಂಚನ. ಪುರಾ ಹಿಂದೆ, ಭಾಳ ಹಿಂದೆಯೇ, ಮೇ ನನಗೆ ಅಬ್ಜಭವ ಕಮಲೋದ್ಭವರಾದ ಬ್ರಹ್ಮದೇವರು ವರಂ ಅದಾತ್ ವರ ಕೊಟ್ಬಿಟ್ಟಿದ್ದಾರೆ ನನಗೆ. ವರ ಯಾಕೆ ಕೊಟ್ಟರು ಸುಮ್ಮನೆ ಅಂದರೆ ತಪಸಾ ಪ್ರಸಾದಿತ, ನಾನು ತಪಸ್ಸು ಮಾಡಿ ಅವರನ್ನು ಪ್ರಸನ್ನಗೊಳಿಸಿದಾಗ ಅವ್ರೇನು ಬ್ರಹ್ಮದೇವರನ್ನು ಮೆಚ್ಚು ಸುಲಭ ಅಲ್ಲ. ಕಥಂಚನ ಸಮೋ, ಅದು ಭಾರಿ ಕಷ್ಟಪಟ್ಟು ತಪಸ್ಸು ಮಾಡಿ ಅವರನ್ನು ಮೆಚ್ಚಿಸಿ ವರ ತಗೊಂಡೆ. ಏನಂತ ವರ ಕೊಟ್ಟರು ಅವರು, ಬಲಾನ್ನತೆ ಕಶ್ಚಿದುಪೈತಿ ಕನ್ಯಕಾಂ. ಇದು ಅವ್ರು ಕೊಟ್ಟ ವರ. ತೇ ಕನ್ಯಕಾಂ, ನಿನ್ನ ಮಗಳನ್ನು ಕನ್ಯೆಯನ್ನು, ಕಶ್ಚಿತ್ ಯಾವನೂ ಕೂಡ ಬಲಾತ್ಕಾರದಿಂದ ನಾವು ಉಪೈತಿ, ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಮಟ್ಟಿಗೆ ಒಂದು ವರ ಇದೆ, ಸ್ಪೆಷಲ್ ವರ ಇದು. ಬೇರೆ ದೃಷ್ಟಿಯಿಂದ ಜನಕರಾಜ ಗೆಲ್ಲಬಹುದು, ಸೋಲ್ತಿದ್ದ. ಇಲ್ಲಾದರೆ ಇದಕ್ಕೆ ಸ್ಪೆಷಲ್ ವರ ಇರೋದ್ರಿಂದ ಈ ಕಂಡೀಷನಲ್ ವರ ಇದು. ಮಗಳಿಗೋಸ್ಕರ ಯುದ್ಧಕ್ಕೆ ಬಂದರೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನೀನೇ ಗೆದ್ದು ಬಿಡ್ತೀಯಾಗ. ಇದು ಕೊಟ್ಟಿದ್ದರಿಂದ ಸೇಫ್ ಆಗಿಬಿಟ್ಟು. ಈ ಉತ್ತರ ಇಲ್ಲದೆ ಹೋಗಿದ್ದರೆ ಜನಕರಾಜನ ಸಂರಕ್ಷಣೆ ಮಾಡೋ ಸಾಮರ್ಥ್ಯ ಇರಲಿಲ್ಲ. ಸೀತಾ ಇದೆ, ತಾವೇ ಸಂರಕ್ಷಣೆ ಮಾಡ್ಕೋತಾರೆ, ಆ ವಿಚಾರ ಬೇರೆ. ಆದರೆ ಜವಾಬ್ದಾರಿ ಇದೆಯಲ್ಲ ಎತ್ತರದು, ಜವಾಬ್ದಾರಿ ದೃಷ್ಟಿಯಿಂದ ಅದು ಬುದ್ಧಿವಂತಿಕೆ ಮಾಡಿದ ಆತ. ಯಾತಕ್ಕೆ, ಮಗಳು ಹೀಗಿದ್ದಾಳೆ, ನಾನೀಗ ಒಂದು ದಿನ ತೊಗೊಂಡಿದ್ದೇನೆ, ಜನ ಬರ್ತಾರೆ, ಎಲ್ಲರೂ ನನಗಿಂತ ಬಲಾಢ್ಯರು ಬರ್ತಾರೆ, ಅವಾಗೇನು ಮಾಡಬೇಕು ಅಂತೇಳಿ ಏನು ಮಾಡಿದ ಆತ, ಈಗ ಬರ್ತಾರಲ್ಲ ಮೊದಲೇ ಒಂದು ಬೇಲ್ ತೊಗೋತಾರಲ್ಲ ಆ ಥರ, ಆ್ಯಂಟಿಸಿಪೇಟ್ರಿ ಬೇಲ್ ಇದ್ದಾಗೆ ಮೊದಲೇ ತೊಗೊಂಡ್ಬಿಟ್ಟ. ಏನಂತ, ನನ್ನ ಯಾರು ಇದಕ್ಕೋಸ್ಕರ ಅಟ್ಯಾಕ್ ಮಾಡೋ ಹಾಗಿಲ್ಲ, ಆದ್ದರಿಂದ ಅವ್ರು ಹೋಗ್ಬೇಕೀಗ. ಬೇರೆ ಅದಕ್ಕೆ ಬರ್ಲಿಕ್ಕೆ ಕಾರಣ ಇಲ್ಲ, ಇದಕ್ಕೆ ಬಂದರೆ ಇವನು ಸೋರೋದಿಲ್ಲ, ಆದ್ದರಿಂದ ಸೇಫ್. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದರಿಂದ ನಿಶ್ಚಿಂತೆ ಆಯಿತು. ದುಡ್ಡಿರೋನು ಸೀತಾ ಮಹಾಲಕ್ಷ್ಮಿ, ದುಡ್ಡಿರೋನು ಏನು ಮಾಡ್ತಾರೆ ಸಾಮಾನ್ಯವಾಗಿ, ಪ್ರೊಟೆಕ್ಷನ್ ವ್ಯವಸ್ಥೆ ಮಾಡ್ಕೋತಾರೆ. ಆ ದುಡ್ಡನ್ನು ಏನಾಗಿ ಕೊಡ್ದದು, ರಕ್ಷಣೆ ಮಾಡೋ ಜವಾಬ್ದಾರಿ ಇದೆ. ಇವಾಗ ಸೀತಾ ರಕ್ಷಣೆ ನಮಗೆ ಅರ್ಥ ಆಗೋದಿಲ್ಲ, ಧನ ಸಂರಕ್ಷಣೆ ಅರ್ಥ ಆಗ್ತದೆ. ಇರೋ ದುಡ್ಡಲ್ಲಿ ಇದ್ದು ಸ್ವಲ್ಪನೇ ಇರಲಿ, ಸ್ವಲ್ಪ ಇದ್ದರೂ ಭಾರಿ ಕೇರ್ಫುಲ್ಲಾಗಿ ನೋಡ್ತಾನೆ. ಅದಕ್ಕೆ ಇರೋದೇ ಸ್ವಲ್ಪ, ಹೋದ್ರೆ ನಿರ್ಬಜಿತೆ ಆಗೋಗುತ್ತೆ. ಆಮೇಲೆ ಹೆಚ್ಚಿದ್ರೆ ಯಾಕೆ ನೋಡ್ತಾರೆ, ಹೆಚ್ಚು ಅದು ಹೋಗಬಾರ್ದು. ಧನನ ಕಡಿಮೆ ಇದ್ದರೂ ಕಾಪಾಡ್ತಾನೆ, ಹೆಚ್ಚಿದ್ರೂ ಕಾಪಾಡ್ತಾನೆ. ದೇವ್ರನ್ನ ಕಡಿಮೆ ಇದ್ದರೂ ಅಷ್ಟೇ, ಹೆಚ್ಚಿದ್ರೂ ಅಷ್ಟೇ.
ಆಫ್ಟರ್ ಆಲ್ ಸ್ವಲ್ಪ ಹೋಗ್ಲಿ ಬಿಡು ಅಂತಾರೆ. ಹೋದರೆ ಭಾಳ ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ, ಇಡೋಕ್ಕಾಗಲ್ಲ ಅಂತ. ಅಂದರೆ ನೆಗೆಟಿವ್ ಅಪ್ರೋಚ್ ಇದ್ದರೆ ಎಂಥ ಕಾಲಕ್ಕೂ ಕೈ ಬಿಡ್ತಾನೆ. ಪಾಸಿಟಿವ್ ಇದ್ದರೆ ಏನು ಮಾಡ್ತಾನೆ ಮನುಷ್ಯ? ಅದು ಬ್ರಹ್ಮದೇವ್ರ ವರ ತೊಗೊಂಡ ಅಂತ ಕೇಳಿದರೆ ಎದ್ದು ಎಷ್ಟು ಭದ್ರ ಬ್ರಹ್ಮದೇವರು ಹೈಯೆಸ್ಟ್ ವರ ಕೊಡೋದ್ರಲ್ಲಿ, ಇಂಥ ವರ ಕೊಡಬೇಕಾದ್ರೆ ಅವರಿಂದ ವರ ತೊಗೊಂಡ್ಬಿಟ್ರೆ ಸೇಫ್ ಅಂತ ಅಲ್ಲಿಂದ ವರ ತೊಗೊಂಡು. ಯಾವಾಗಲೂ ಕೂಡ ರೆಕಮೆಂಡೇಷನ್ ಮಾಡಿಸ್ಬೇಕಾದ್ರೆ ಕೂಡ ಯಾರ ಕೈಲಿ ಮಾಡಿಸ್ತಾರೆ? ಯಾರ ಮಾತು ನಡೆಯುತ್ತೋ ಅವ್ರ ಕೈಲಿ ಮಾಡಿಸ್ತಾರೆ. ಇಲ್ಲದೋದ್ರೆ ಮಾಡಿಸಿ ವೇಸ್ಟ್, ಶ್ರಮ ಆಗುತ್ತೆ ಅಷ್ಟೇ. ಬ್ರಹ್ಮದೇವರ ಮುಂದೆ ಯಾರು ವರ ತೊಗೊಂಡವರೆಲ್ಲ ಬ್ರಹ್ಮದೇವರಿಗಿಂತ ಮೇಲೆ ವರ ತೊಗೊಂಡಿದ್ರೆ ವಿಷ್ಣುವಿನ ವರ ತೊಗೊಂಡಿರ್ಬೇಕು. ವಿಷ್ಣು ಕೆಟ್ಟವ್ರಿಗೆ ವರ ಕೊಡೋದೇ ಇಲ್ಲ, ಅದರಿಂದಾಗಿ ಏನಾಯ್ತು ಅಲ್ಲಿಗೆ ಆ ಚಾನ್ಸ್ ರೂಲ್ಡ್ ಔಟ್. ಇನ್ನು ಉಳಿದಿದ್ದ ಯಾರಿಂದ ಬ್ರಹ್ಮದೇವರಿಂದ ಬರಬೇಕು. ಅವರಿಂದೇನೆ ತೊಗೊಂಡ್ಬಿಟ್ರೆ ಅವರೇ ಕೊಟ್ಟು ಕಂಡೀಷನಲ್ ಅವರ ಇದು, ನೀನು ನೋಡಪ್ಪ ಇಷ್ಟು ವರ ಕೊಟ್ಟಿದ್ದೆ, ಇವರು ಈಗ ಕೊಟ್ಟಿದ್ದೀರಿ, ನೀನೇನು ಮಾಡೋಂಗಿಲ್ಲ, ಮುಗಿದೋಯ್ತು ಅಲ್ಲಿಗೆ. ಆದ್ದರಿಂದ ಇದೆಲ್ಲ ಲೋಕ ವ್ಯವಹಾರಕ್ಕೂ ಬಹಳ ಮುಖ್ಯ. ಇದು ತಾತ್ಪರ್ಯ ಮಹಾಭಾರತ ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ ಎಲ್ಲವನ್ನ ಜೀವನದಲ್ಲಿ ಅನುಭವಿಸಿ ತಿಳಿಯೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ವರ್ಕ್ಡ್ ಎಕ್ಸಾಂಪಲ್ಸ್ ಇದ್ದಾಗ ಇವೆಲ್ಲ ಹೇಳಿದ್ದಾರೆ ಹಿಂದೆ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಮಹಾಭಾರತದಲ್ಲಿ ಉದಾಹರಣೆಯ ಸಮೇತ ನಿರ್ಣಯ ಬಂದಿದೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಜೀವನದ ಎಲ್ಲ ಸಮಸ್ಯೆ ನಾವೇ ಎದುರಿಸಬಾರ್ದು. ಯಾರೋ ಶಾಕ್ ಹೊಡಿಸ್ಕೊಂಡು ಒಬ್ಬನು ತಿಳ್ಕೊಂಡು ನಾವು ಮುಟ್ಟೆ ಶಾಕ್ ಹೊಡಿಸ್ಕೊಬಾರ್ದು. ಮತ್ತೇನು ಮಾಡಬೇಕು? ಇನ್ನು ನಾವು ಹುಷಾರಾಗಿರಬೇಕು ಅಷ್ಟೇ. ಅದು ನಿದರ್ಶನ. ಅದು ಇಂಥ ಕತೆ ಕೇಳಿದ ರಾವಣ ಇಂಥದ್ದು ನಿಂತಾನೆ, ಏನೋ ಮಾಡಿದ್ದಾನೆ, ಇದೆಲ್ಲ ಒಂದು ಕೇಸು. ವರ ತೊಗೊಳ್ಳಿ ಯಾರಿಂದ ತೊಗೋಬೇಕು, ವರಗಳು ಹೇಗಿರಬೇಕು, ವರ ತೊಗೊಂಡಾಗ ಅದು ಎಫೆಕ್ಟ್ ಎಸ್ಟಿಮೇಟಿಗೆ ಇರುತ್ತೆ. ಕಂಡೀಷನ್ ವರ ಬೇರೆ, ಒಂದು ಬ್ಲಾಂಕ್ ಚೆಕ್ ಬೇರೆ, ಮೆನ್ಷನ್ ಮಾಡಿಕೊಟ್ಟು ಚೆಕ್ ಬೇರೆ, ಆ ಥರ ವ್ಯತ್ಯಾಸ ಇರೋದ್ರಿಂದ ನಾವು ಹುಷಾರಾಗಿರಬೇಕು. ವಚನಾತ್ ಸ್ವಯಂಭುವ ಪುರಾಹಿಮೇ ಅದಾತ್ ಪ್ರಭುರಬ್ಜಜ ವರಂ ಸುತಾಕೃತೇತೆ ವಚನಾತ್ ಸ್ವಯಂಭುವ ತಥಾಪಿ ಮಾಂ ದರ್ಶಯಿತು ನ ಶೇಕು ಸುತಾಕೃತೇತೆ ವಚನಾತ್ ಸ್ವಯಂಭುವ. ತೇ ಅಂದರೆ ಅವರಿಗೆ ಅನ್ವಯ. ತೇ ಸ್ವತಂತ್ರ ರಾವಣಾದಿಗಳೆಲ್ಲ ಸುತಾಕೃತೆ ನಮಗಳ ನಿಮಿತ್ತದಿಂದ ನನ್ನ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಪುರಾಹಿಮೆ ಅದಾತ್ ಹಿ ಅಂತ ಹೇಳಿದ್ರಿಂದ ಪ್ರಸಿದ್ಧವಾದ ಸಂಗತಿ ಇದು. ಯಾಕೆ ಹೇಳಬೇಕು ಪುರ ಅಂತ ಕೇಳಿದರೆ, ಅವ್ರು ಯುದ್ಧಕ್ಕೆ ಟ್ರೈ ಮಾಡಿ ಸೋಲಿಲ್ಲ. ಏನು ಗೊತ್ತಿತ್ತು ಅವರಿಗೆ? ಅದರಿಂದ ಗೊತ್ತಿತ್ತು, ವಿಷಯನೇ ಗೊತ್ತಿತ್ತು, ಅದರ ತಂಟೆಗೆ ಬರ್ತಿದ್ದಿಲ್ಲ. ಇದಕ್ಕೆ ಅಟ್ಯಾಕ್ ಮಾಡೋ ವಿಷಯ ಅಲ್ಲ ಇದು ಅಂಥೇಳಿ ಯುದ್ಧಕ್ಕೆ ಬಂದು ಸೋತೋದ ಪ್ರಸಂಗ ಇಲ್ಲ. ಈಗ ಯುದ್ಧ ಮಾಡಿಲ್ಲ ಯಾರೂ ಕೂಡ. ಯಾತಕ್ಕೆ ಅಂದರೆ ಹಿ ವೆಲ್ ನೋನ್ ಫ್ಯಾಕ್ಟ್ ಆಗಿದ್ದರಿಂದ ಯಾರು ತಂಟೆಗೆ ಬರಲಿಲ್ಲ. ಫಲಾನ್ನತೆ ಪುರಾಹಿಮೆ ಅದಾತ್ ಪ್ರಭುರಬ್ಜಜ ವರಂ ಪ್ರಸಾದಿತಃ ಮೇ ತಪಸಾ ಕಥಂಜನ. ಎಲ್ರಿಗೂ ಬ್ರಹ್ಮದೇವ್ರ ವರ ಕೊಡಲಿ ಅಂದರೆ ಪ್ರಸಾದಿತಃ, ಪ್ರಸಾದ ಆಗಬೇಕಲ್ಲ. ಅವರು ಫೋನ್ ನಂಬರ್ ಗೊತ್ತಿದೆ ಅಂತ ಫೋನ್ ಮಾಡೋಕ್ಕಾಗುತ್ತಾ? ಬಾಟ್ವಾಗಿ ಇನ್ನೊಂದು ಏನಿರಬೇಕು, ಫೋನ್ ನಂಬರ್ ಗೊತ್ತಿದ್ದರೂ ಕೂಡ ಅವ್ರಿಗೆ ಬೇಕಾದವರಾಗಿರ್ಬೇಕು, ಬೈದಿಡ್ತಾರೆ ಮತ್ತೆ ಅದು ಮಾಡೋಕ್ಕೆ ಬರೋದಿಲ್ಲ. ಇದಕ್ಕೆ ತಪಸ್ಸೇ ಮೆಥಡ್ ಏನು? ಬ್ರಹ್ಮದೇವನ ಮೆಚ್ಚಿಸ್ಲಿಕ್ಕೆ ತಪಸ್ಸಿನಿಂದ ಮೆಚ್ಚಿಸ್ಬೇಕು. ಅದೇ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. 3 ದಾರಿ ಇದು. ಯಾವುದೇ ಸಾಧನೆ ಮಾಡಬೇಕಾದ್ರೆ ಯಜ್ಞ ದಾನ ತಪಸ್ಸು, ಯಜ್ಞ ದಾನ ತಪಸ್ಸು 3 ಸೇರೋದು ನಂಬರ್ 1. 3 ಮಾಡಿಬಿಟ್ರೆ ಏನಾಗುತ್ತೆ? ಇದು ಯಜ್ಞನೂ ಮಾಡಿದ್ದಾನೆ, ಈಗಾಗಲೇ ಯಜ್ಞ ಮಾಡಿಬಿಟ್ಟಿದ್ದಾನೆ, ಈ ಕನ್ಯಾದಾನ ಮಾಡಬೇಕು, ತಪಸ್ಸು ಮಾಡಿದ್ದಾನೆ, ಆದ್ದರಿಂದ ಸೇಫ್ ಆಗಿಬಿಟ್ಟು. ಒಂದನ್ನು ಹೆಚ್ಚು ಮಾಡ್ಬೋದು. 3 ಮಾಡಿ ಒಂದನ್ನು ಹೆಚ್ಚು ಮಾಡಿದರೆ ಅದು ಇನ್ನೂ ವಿಶೇಷ. 3 ಈಕ್ವಲ್ ಮಾಡೋ ಸಾಮರ್ಥ್ಯ ಇರೋದಿಲ್ಲ. ಅದರಿಂದಾಗಿಯೇ ಕೆಲವರು ಎಲ್ಲದರಲ್ಲೂ 100 ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಆಪ್ಷನಲ್ಸ್ ಮಾತ್ರ ಟ್ರೈ ಮಾಡ್ತಾರೆ. ಈಗ ಬಿಡುದೆಲ್ಲ ತೊಗೊಂಡು ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನು ಮಾಡ್ಬೋದು? ಯಾವುದಾದ್ರು ಒಂದು ಹೆಚ್ಚು ಮಾಡ್ಬೋದು. ಈ ಬ್ರಹ್ಮದೇವರು ಯಾವುದಕ್ಕೆ ಹೆಚ್ಚು ಮೆಚ್ಚುತ್ತಾರೆ? ತಪಸ್ಸಿಗೆ. ಈಗ ತಪಸ್ಸಿನ ವೈಶಿಷ್ಟ್ಯ ಏನು ಅಂದರೆ ದಾನಕ್ಕೆ ದುಡ್ಡಿರಬೇಕು, ಇಸ್ಕೊಳ್ಳೋಕೆ ಒಬ್ಬನು ಬರಬೇಕು ಜೊತೆಗೆ. ದಾನಕ್ಕೆ ಯಾವಾಗಲೂ ಪ್ರವಚನ ಮಾಡೋಕ್ಕಾದ್ರೆ ಏನಾಗಬೇಕು? ಇರಲೇಬೇಕು, ಕನಿಷ್ಠ ಪಕ್ಷ ಇನ್ನೊಬ್ಬ ಇರಬೇಕು. ಆದರೆ ಧ್ಯಾನ ಮಾಡಲಿಕ್ಕೆ ಯಾರು ಇರಬಾರ್ದು, ಅದು ಸಮಸ್ಯೆ. ಯಾರು ಇರಬಾರ್ದು. ಅವಾಗ ಏನಾಯಿತು? ಸಿಂಪಲ್ ಅದು. ಧ್ಯಾನ ಮಾಡೋಕ್ಕಾಗಲಿ, ಜನ ಸಿಗಲಿಲ್ಲ ಅದು ದಡ್ಡ ಅಂತ ಕರೀತಾರೆ. ಏಕಸ್ತಪಃ ಸುಭಾಷಿತ ಹೇಳುತ್ತೆ. ಏಕಸ್ತಪಃ ದುರಧ್ಯಾಯಿ ತ್ರಿಭಿರ್ಗೀತಂ ಚತುಃಪಥಂ ಸಪ್ತಪಂಚ ಕೃಷೀಣಾಂಚ ಸಂಗ್ರಾಮೋ ಭೂವಿರ್ಜನೈ ಅಂತ ಸುಭಾಷಿತ. ತಪಸ್ ಮಾಡೋಕ್ಕೆ ಎಷ್ಟು ಜನ ಇರಬೇಕು? ಒಬ್ರು ಇರಬೇಕು. ಕಾಮನ್ ಸಾಮೂಹಿಕ ಧ್ಯಾನ ಅಂದರೆ ಅರ್ಥ ಇಲ್ಲ ಅದ್ರಾಗ. ಯಾತಕ್ಕೆ? ಸಾಮೂಹಿಕ ಅನ್ನೋ ಪದನೇ ಏನು ಮಾಡಿಬಿಡುತ್ತದು? ಧ್ಯಾನ ಅಲ್ಲ ಅಂತ ಪ್ರೂವ್ ಮಾಡಿಬಿಡುತ್ತೆ. ಅಲ್ಲ, ದುರಧ್ಯಾಯ ಅಧ್ಯಯನಕ್ಕೆ ಎಷ್ಟು ಜನ ಬೇಕು? 2. ಹೇಳೋನು ಕೇಳೋನು 2 ಬೇಕು. ಆಮೇಲೆ ತ್ರಿಭಿರ್ಗೀತಂ ಸಂಗೀತಕ್ಕೆ ಹಾಡೋನು ಬಾರಿಸೋರು ಕೊಟ್ಟು ತಾಳ ಹಾಕೋದು 3 ಜನ ಇರಲೇಬೇಕು. ಏನೋ ಸಂಗೀತ ಫುಲ್ ಆಗೋದಿಲ್ಲ ಅದು. ಇದು ಸ್ವಲ್ಪ ಇನ್ಕಂಪ್ಲೀಟ್ ಆಗುತ್ತೆ. ಚತುಃಪಥಂ ಯಾತ್ರೆಗೆ ಹೋಗ್ಬೇಕಾದ್ರೆ ಚತುಃಪಥಂ ಗುಂಪಾಗಿ ಯಾತ್ರೆ ಹೋಗ್ತಾರೆ ಸಾಮಾನ್ಯವಾಗಿ. ಚತುಃಪಥಂ ಸಪ್ತಪಂಚ ಕೃಷೀಣಾಂಚ. ಕೃಷಿ ಮಾಡಲಿಕ್ಕೆ ಒಬ್ಬಿಬ್ಬರ ಕೈಲಿ ಆಗೋದಿಲ್ಲ. ಸಪ್ತಪಂಚ 5, 7 ಅಂತ ಹೇಳಿದರೆ 5, 6, 7 ಭೂಮಿ ಮೇಲೆ. ಚಿಕ್ಕ ಭೂಮಿ ಆದರೆ ಕಡಿಮೆ ಅಂದರೆ ಹೆಚ್ಚು, ಆ ಥರ. ಆಮೇಲೆ ಸಂಗ್ರಾಮೋ ಬಹುವಿರ್ಜನ. ಯುದ್ಧಕ್ಕೆ ಎಷ್ಟು ಜನ ಬೇಕೋ? ಜಾಸ್ತಿ ಬೇಕು. ಅದು ಜಾಸ್ತಿ ಜನ ಇದ್ರೆ ಏನಾಗುತ್ತೆ? ಯುದ್ಧವೂ ಆಗುತ್ತೆ. ಅದಕ್ಕೆ
ಕ್ರೌಡ್ ಬಿಹೇವಿಯರ್ ಅಂತ ಕರೀತಾರೆ ಸೈಕಾಲಜಿಯಲ್ಲಿ. ಕ್ರೌಡ್ ಬಿಹೇವಿಯರ್, ಒಬ್ರು ಕಲ್ಲೋಗ್ರೆ ಇನ್ನೊಬ್ರು ಕಲ್ಲು ಹೋಗದೆ ಬಿಡ್ತಾರೆ. ಹಾಗೆ ಯಾಕೆ ಅವನೊಬ್ಬನಲ್ಲ ಅಂತಾರೆ ಅಷ್ಟೇ. ತನ್ನ ಉದ್ದೇಶ ಏನೂ ಗೊತ್ತಿಲ್ಲ ಅವನಿಗೆ. ಈ ಸ್ಟ್ರೈಕ್ ಮಾಡೋರೆಲ್ಲ ಹಾಗೇನೆ, ತುಂಬ ಜನ ಸ್ಟ್ರೈಕ್ ಮಾಡೋರು ಏನು ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಫಸ್ಟ್ ಅವರಿಗೆ ಕರ್ಕೊಂಡ್ಬಂದಿರ್ತಾರೆ, ಕೂಗ್ತಾ ಇರ್ತಾರೆ ಅಷ್ಟೇ. ಅದೆಲ್ಲ ಅರ್ಥ ಎಷ್ಟು ಅರ್ಥ ಇದೆ ಒಂದು ಮೆಸೇಜ್ ಅದರಲ್ಲಿ. ಏಕಸ್ತಪೋ ದುರಧ್ಯಾಯಿ ತ್ರಿಭಿರ್ಗೀತಂ ಚತುಃಪಥಂ ಸಪ್ತ ಪಂಚ ಕೃಷೀಣಾಂಚ ಸಂಗ್ರಾಮೋ ಬಹುವಿರ್ಜನೈ. ಅದಕ್ಕೇ ತಪಸ್ಸು ಭಾರಿ ಸುಲಭ. ಇವತ್ತು ತುಂಬ ಜನಕ್ಕೆ ಯಾತಕ್ಕಿಪ್ಪಾಡಿ ಇವತ್ತು ಕಾಲದಲ್ಲಿ ಅಂಥ ಕಾಲ ಇದು, ಸಾಮೂಹಿಕ ಮಾಡ್ತಕ್ಕಂಥ ಕಾಲ ಅಲ್ಲ ಇದು. ಅದಕ್ಕೊಬ್ಬನೇ ಮಾಡಲಿಕ್ಕೆ ಯಾವುದು ಸಾಧ್ಯ ಇದೆ? ತಪಸ್ಸು. ತಪಸ್ಸಲ್ಲಿ ಯಾವ ದೊಡ್ಡ ತಪಸ್ಸು? ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಪತಿತವ್ಯಂ ತದ್ಧಿ ತಪಃ ತದ್ಧಿ ತಪಃ. ಪ್ರವಚನಕ್ಕೆ ಇಬ್ಬರು ಬೇಕು, ಮತ್ತು ಸ್ವಾಧ್ಯಾಯಕ್ಕೆ ತಾನೇ ಓದೋದಕ್ಕೆ ಏನು ಯೋಚನೆ. ಸೊ ಓದೋದು ತಪಸ್ಸು, ಭಾಳ ಜನ ಗೊತ್ತಿಲ್ಲ. ಧ್ಯಾನಕ್ಕಿಂತ ಎಫೆಕ್ಟಿವ್ ಓದೋದು ಯಾವಾಗಲೂ. ಧ್ಯಾನ ಮಾಡ್ಬೇಕಾದ್ರೆ ಏನಾಗುತ್ತೆ? ಮೈಂಡ್ ಡೈವರ್ಟ್ ಆಗೋದು ಅವಲ್ಲೇ ಮ್ಯಾಕ್ಸಿಮಮ್ ಡೈವರ್ಟ್ ಆಗೋದಾಗಲೇ. ಬೇರೆ ಹೊತ್ತಾಗ ಅಷ್ಟು ಆಗೋದಿಲ್ಲ. ಧ್ಯಾನ ಕೂತಾದರೆ ಎಲ್ಲ ಶುರುವಾಗ್ಬಿಡುತ್ತೆ ಒಟ್ಟಿಗೆ, ಮ್ಯಾಕ್ಸಿಮಮ್ ಡಿಸ್ಟರ್ಬೆನ್ಸ್ ಬರೋದಾಗಲೇ. ಅದಕ್ಕೆ ಅದು ಓದ್ತಾ ಇದ್ದರೆ ಬರೋದಿಲ್ಲ. ಓದ್ಬೇಕಾದ್ರೆ ಏನಾದರೆ ಇಂಟ್ರೆಸ್ಟ್ ಬಂದುಬಿಡುತ್ತಲ್ಲ, ಯಾರ ಕರೆದು ಆ ಕಡೆ ಹೋಗೋದಿಲ್ಲ. ಧ್ಯಾನ ಬಲು ಬೇಗ ಇದಾಗುತ್ತೆ. ಅದು ಎಷ್ಟು ಕಷ್ಟಪಟ್ಟರು ಇಂಟ್ರೆಸ್ಟಿಂಗ್ ವಿಷಯ ಬಂದುಬಿಟ್ರೆ ಅದು ತಲೆ ಕೂಡ ಎತ್ತೋದಿಲ್ಲ, ಆ ರೀತಿ ಇರ್ತಾರೆ. ಅದಕ್ಕೆ ಓದಿಗಿಂತ ತಪಸ್ಸಿಲ್ಲ, ಇದು ಜನ ಗೊತ್ತಾಗಬೇಕಿದೆ. ಧ್ಯಾನಕ್ಕಿಂತ ಓದು ಭಾರಿ ದೊಡ್ಡದು. ಅರ್ಥವಾಗಲಿ ಬಿಡಲಿ, ಆ ಕಡೆ ಸ್ವಲ್ಪ ಗಮನ ಬರುತ್ತೆ. ಅಕ್ಷರ ಅಂತ ಓದಬೇಕಾ, ಪದ ಅಂತ ಓದಬೇಕಾ, ಇಲ್ಲದಾದ್ರೂ ಏನೂ ಇಲ್ಲ. ಇಲ್ಲಿ ಧ್ಯಾನದಲ್ಲಿ ಏನೂ ಇಲ್ಲ, ಅದರಿಂದಾಗಿಯೇ ಬಲು ಬೇಗ ಹೋಗಿಬಿಡುತ್ತೆ. ಅದು ಯಾವಾಗ ಧ್ಯಾನ ಉಪಯೋಗ ಆಗುತ್ತೆ? ಇದು ದಾಲ್ಡೆ ಸಿದ್ಧ ಆಗಬೇಕು. ಚಂಚಲಮ್ಮಿ ಮನಃ ಕೃಷ್ಣ ಬಂತಲ್ಲ, ಅಭ್ಯಾಸ ಏನೋ ತಕೊಂತೆಯ ವೈರಾಗ್ಯೇಣತೆ. ಆ ಸ್ಟೇಜ್ ರೀಚ್ ಆದರೆ ಆಗ ಯೋಚನೆ ಇಲ್ಲ, ಆಗ ಏನು ಮಾಡಿ ಶೇಕ್ ಆಗೋದಿಲ್ಲ, ಮೊದಲಾಗೋದಿಲ್ಲ ಅದು. ಧ್ಯಾನ ಉತ್ತಮ. ಮತ್ತೆ ಸ್ವಾರಸ್ಯ ಇದೆ, ಧ್ಯಾನ ಉತ್ತಮ. ಅದು ಧ್ಯಾನ ಮಾಡ್ತಾ ಪ್ರವಚನ ಮಾಡಿ ಶಕ್ತಿ ಇನ್ನೂ ಉತ್ತಮ ಅದು ಒಂದು ಗೊತ್ತಾಯ್ತು. ಎಲ್ಲ ತಾರತಮ್ಯ ಹೇಳ್ತಾರೆ ಆಚಾರ್ಯರು, ಇದರಲ್ಲಿ ಹೇಳಿದ್ದಾರೆ. ಗೀತಾ ಭಾಷೆ ಗೀತಾ ತಾತ್ಪರ್ಯ ಹೇಳಬೇಕಾದ್ರೆ ಅಜ್ಞಾನಿ ಧ್ಯಾನತೋ ಜ್ಞಾನಂ. ಏನು ಗೊತ್ತಿಲ್ಲ, ಏನು ಧ್ಯಾನ ಮಾಡ್ತಾನೆ ಈ ಮಧ್ಯೆ ಅವನು. ಅದು ಯಾವ್ದು ದೊಡ್ಡದು? ಜ್ಞಾನ ದೊಡ್ಡದು. ಜ್ಞಾನ ಬಂದಮೇಲೆ ಧ್ಯಾನ ಹೇಳೋದು, ಸದ್ಧ್ಯಾನ. ಆಮೇಲೆ ಧ್ಯಾನನೂ ಮಾಡ್ತಾನೆ, ಹೇಳ್ತಾನೋ, ಎರಡೂ ಬರುತ್ತೆ, ಇನ್ನೂ ಗ್ರೇಟ್ ಅದು. ಅದು ಎಲ್ಲರಿಗೂ ಆಗೋದಿಲ್ಲ. ಯಾರಿಗಾಗಬೇಕದು? ಅದು ಹೇಳ್ತಾನೆ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ನಮಗೆಲ್ಲ ಏನು ಅಭ್ಯಾಸ ಆಗಿರುತ್ತೆ? ಮೂಗು ಹಿಡ್ಕೊಂಡು ಕೂತ್ರೆ ಪ್ರಾಣಾಯಾಮ ಅಂತೇಳಿ. ಬಟ್ ಅದು ಕಂಟ್ರೋಲಿಗೆ ಬಂದಮೇಲೆ ಏನಾಗುತ್ತೆ? ಅದು ಮೂಗು ಏನು ಹಿಡ್ಕೋಬೇಕಾಗಿಲ್ಲ, ಹೇಗಿರುತ್ತೆ ಅದು? ಸಹಜವಾಗಿ ಮಾಡ್ತಾನೆ, ಹಾಗೆ ಸಹಜವಾಗಿ. ಅದು ಸಾಮಾನ್ಯ ಸಿದ್ಧಿ ಬರೋದಿಲ್ಲ, ತುಂಬ ಕಷ್ಟಪಡಬೇಕಾದ್ರೆ. ಧ್ಯಾನ ಕೂಡ ಹಾಗೆ. ಅದು ಹೇಳೋನಲ್ಲಿ ದೇವ್ರನ್ನ ಧ್ಯಾನ ನೋಡಿದೆ, ಯಾರು ಕೇಳ್ತಾರಲ್ಲ ಅವರಲ್ಲಿ ದೇವ್ರನ್ನ ನೋಡ್ತಾರೆ, ಅದು ಧ್ಯಾನ ಆಯಿತು. ಮತ್ತೆ ಅಕ್ಷರಗಳಲ್ಲಿ ನೋಡ್ತಾರೆ ಧ್ಯಾನ. ಮಾತೃಕಾ ರೂಪಗಳಿದೆ, ಅಜ ಆನಂದ ಇಂದ್ರೇಶ ಇದೆ, ಅಲ್ಲಿ ನೋಡ್ತಾರೆ. ಆಗ ಇನ್ನೂ ಸುಲಭ ಆಯ್ತು ಧ್ಯಾನ ಅವನಿಗೆ. ಕೆಲವರಿಗೆ ಹಾಗಿರಲ್ಲ. ಈ ಬ್ರೇಕ್ ಹಾಕ್ಲಿಕ್ಕೆ ಹೋದರೆ ಕ್ಲಚ್ ಬಿಡ್ತಾರೆ, ಕ್ಲಚ್ ಬಿಡ್ಲಿಕ್ಕೆ ಹೋದರೆ ಸ್ಟೇರಿಂಗ್ ಬಿಡ್ತಾರೆ. ಬಿಗಿನರ್ಸಲ್ಲಿ ಏನು ಮಾಡ್ತಾರೆ? ಅವ್ನು ಏನು ನೋಡ್ಬೇಕು, ಅವ್ನು ಬೈಯೆಲ್ಲ ಬೆಳೆದ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೋಸ್ಕರ, ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಅಷ್ಟು. ಆಮೇಲೆ ಮಾತಾಡ್ತಾ ಹಿಂದಿಯಲ್ಲೋ ನೋಡ್ತಾ ಡ್ರೈವ್ ಮಾಡ್ತಿರ್ತಾರೆ. ಅದು ಎಕ್ಸ್ಪರ್ಟೈಸ್ ಬರಬೇಕು ಅದಕ್ಕೆ. ಅದು ಮೊದಲು ಯಾವುದಕ್ಕೆ ಅಭ್ಯಾಸ ಮಾಡಬೇಕು? ಯಾವಾಗಲೂ ತಪಸ್ಸು ಫಸ್ಟ್ ಸ್ಟೇಜಲ್ಲೂ ಶ್ರೇಷ್ಠ ಓದೋದು, ಹೈಯೆಸ್ಟ್ ಸ್ಟೇಜಲ್ಲೂ ಶ್ರೇಷ್ಠ. ಆಚಾರ್ಯ ಹೇಳ್ತಾರೆ, ಧ್ಯಾನ ಪ್ರವಚನಾಭ್ಯಾಮ್ ಭಿ ಯಥಾಯೋಗ್ಯ ಉಪಾಸನ. ಧ್ಯಾನ ಪ್ರವಚನ ಎರಡೂ ಕೂಡ. ಧ್ಯಾನ ಮಾಡ್ತಾ ಇಲ್ಲ ಅವನೀಗ, ಪ್ರವಚನನೇ ಜಾಸ್ತಿ ಮಾಡ್ತಾನೆ. ಪ್ರವಚನ ಮಾಡ್ತಾ ಆಗಲೇ ದೇವ್ರು ಕಂಡುಬಿಡ್ತಾನಂತ, ಆ ಸ್ಥಿತಿ ಬಂದುಬಿಡ್ತಾನಂತ. ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇರೋದ್ರಿಂದ ಆಗಲೇ ಪ್ರತ್ಯಕ್ಷ ಆಗ್ಬೋದು. ದೇವ್ರ ಪೂಜೆ ನೀವು ಏನು ಮಾಡ್ತೀರಿ? ಒಬ್ಬನೇ ಪಾಠ ಹೇಳೋದು 100 ಸರಿ ದೇವ್ರ ಪೂಜೆ ಮಾಡೋದಕ್ಕಿಂತ ಜಾಸ್ತಿ, ಅಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಆ ಕಾನ್ಸಂಟ್ರೇಷನ್ ಹೇಳ್ತಾರೆ. ವ್ಯಾಖ್ಯಾ ಏಕಸ್ಯ ಶತೋತ್ತರ, ವ್ಯಾಖ್ಯಾ ಏಕಸ್ಯ ಶತೋತ್ತರ. ಒಬ್ಬನೇ ಕೂತಿದ್ದಾರೆ ಪಾಠ ಹೇಳ್ತಾರೆ, ಒಬ್ಬನಿಗೆ ಪಾಠ ಹೇಳ್ತಾರೆ. ಪೂಜೆ ಮಾಡೋದಕ್ಕಿಂತ 100 ಪಟ್ಟು ಫಲ ಬರುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಸೊ ಪೂಜೆ ಬಿಡಾಗಿಲ್ಲ, ಪೂಜೆ ಪಾಲ್ಟ್ ಆದ್ದರಿಂದ ಪೂಜೆ ಸಂಕ್ಷೇಪ ಮಾಡು. ನಾನು ಪೂಜೆ ಹೊತ್ತು ಮಾಡ್ತೇನೆ, ಪಾಠಗಳಿಗೆ ಟೈಮ್ ಇಲ್ಲ ಅಂತ ಹೇಳಬಾರ್ದು, ಗೊತ್ತಾಯ್ತಾ? ಪೂಜೆ ಕಡಿಮೆ ಮಾಡು, ಪಾಠ ಹೇಳು. ಆದರೆ ಪಾಠ ಕಡಿಮೆ ಮಾಡಬಾರ್ದು. ಇವತ್ತು ಪಾಠ ಕಡಿಮೆ ಆಗಿಲ್ಲ, ನಿಲ್ಲಾಗಿಬಿಟ್ಟಿದೆ, ಇದೇ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಏನಾಗುತ್ತೆ? ಜಾಸ್ತಿ ಹೇಳಿದ್ರೆ ಪ್ರದರ್ಶನ ಆಗುತ್ತೆ. ಅಷ್ಟು ಗಂಟೆ ಬರೀ ಇವೇ ಜಾಸ್ತಿ ಆಗಿಬಿಡುತ್ತೆ ಹೊರತು ಬಾಹ್ಯ ಪದಾರ್ಥ ಜಾಸ್ತಿ ಬೇಕು. ಅದಕ್ಕೇನೆ ತಪಸ್ಸು ದೊಡ್ಡದು. ತಪಸ್ಸಿ ಭಾರಿ ಮೆಚ್ಚುತ್ತಾರೆ ಲೋಕದಲ್ಲೂ. ಹಾಗೆ ಸ್ಟೂಡೆಂಟ್ ಚೆನ್ನಾಗಿ ಓದ್ತಾನೆ ಅಂದರೆ ಅವನ ಬಗ್ಗೆ ಬರೋ ಗೌರವನೇ ಬೇರೆ. ಅವನು ಏನೂ ಮಾಡಿಲ್ಲ, ಚೆನ್ನಾಗಿ ಓದ್ತಾನೆ ಅಂದರೆ ನ್ಯಾಚುರಲಿ ಏನಂತಾರೆ ಅವನ್ನ? ಒಳ್ಳೆ ಭಾಳ ಬುದ್ಧಿವಂತ ಅಂತ ಕರೀತಾರೆ. ತಪಸ್ಸಾ ಕಥಂಚನ. ಇವಾಗ ಕಲಿಯುಗದಲ್ಲಿ ಈ ತಪಸ್ಸು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ತಪಸ್ಸು? ಕಾಡಿಗೆ ಹೋಗಿ ಕೊಡೋದು ಸಾಧ್ಯ ಇಲ್ಲ, ಕಾಡುಗಳೇ ಇಲ್ಲ. ಬಟ್ ಇದ್ರೂ ಕಾಡಿರ್ತಾರೆ, ಏನೂ ಉಪಯೋಗಕ್ಕೆ ಬರೋದಿಲ್ಲ. ಸೊ ನಿಮ್ಮ ಮನೆಯಲ್ಲೇ ಮಾಡ್ಬೋದಾದ ದೊಡ್ಡ ತಪಸ್ಸು ಅಂದರೆ ಯಾವುದು? ಮನೆಯಲ್ಲೇ ಮಾಡ್ಬೋದು, ಒಬ್ಬನೇ ಮಾಡ್ಬೋದು, ಯಾವಾಗಲೂ ಮಾಡಬಹುದು. ಟೈಮಿಂಗ್ಸ್ ಇಲ್ಲ. ಇನ್ನೊಂದು ಆಶ್ಚರ್ಯ, ಓದೋದಕ್ಕೆ ಏನು ದೇವ್ರ ಪೂಜೆ ಟೈಮಿಂಗ್ಸ್ ಇದೆ, ಸಂಧ್ಯಾವಂದನೆ ಟೈಮಿಂಗ್ಸ್ ಇದೆ, ಇದಕ್ಕಿಲ್ಲ. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚಾರ. ನಿದ್ರೆ ಬಂದಾಗ ಕೂಡ ಸ್ವಲ್ಪ ನಿದ್ದೆ ಬಂತ ಸ್ವಲ್ಪ ಮತ್ತೆ ಕಂಟಿನ್ಯೂ ಮಾಡಿಬಿಡಿ ಅಂತ ಹೇಳ್ತಾ. ದೇವ್ರ ಪೂಜೆ ಮಾಡ್ತಾ ಮಾಡಿದ್ರೆ ಗತಿ ಏನಾಗಬೇಕು?
ಸ್ವಲ್ಪ ನಿದ್ದೆ ಮಾಡಿ ಕಂಟಿನ್ಯೂ ಒಳಗೆ ಬರೋದಿಲ್ಲ. ಓದ್ಬೇಕಾದ್ರೆ ಅದನ್ನೂ ಮಾಡ್ಬೋದು. ಎಷ್ಟು ಅನುಕೂಲ ಇದೆ ನೋಡಿದ್ರಾ. ಅದಕ್ಕೆ ಯಾವಾಗಲೂ ಅದು ಅಭ್ಯಾಸ ಮಾಡಿ. ಪುಸ್ತಕ ಅರ್ಥ ಆಗುತ್ತೋ ಬಿಡುತ್ತೋ ಪುಸ್ತಕ ಇರಬೇಕು. ಕೈಲಿ ಹಿಡ್ಕೊಂಬಿಡಿ. ಕೆಲವರು ಹೇಳ್ತಾರೆ ಪುಸ್ತಕ ಹಿಡ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಅಂತಾರೆ. ಅದಕ್ಕಾದ್ರೆ ಹಿಡ್ಕೊಳ್ಳಿ, ಒಳ್ಳೆ ನಿದ್ದೆ ಬರುತ್ತಲ್ಲ ಕೊನೆ ಪಕ್ಷ. ಔಷಧಿ ತೊಗೊಂಡು ನಿದ್ದೆ ಮಾಡೋದಕ್ಕಿಂತ ವಾಸಿ ಅಲ್ಲೇನು. ಫ್ರೀ ಆಫ್ ಕಾಸ್ಟ್ ಬಟ್ ಸೇಫು ಯಾವಾಗಲೂ ಕೂಡ ಭಾಳ ಒಳ್ಳೆಯದು. ತುಂಬ ಜನಕ್ಕೆ ಐಡಿಯಾ ಇಲ್ಲ. ಇವತ್ತು ಇದೇನೋ ಪ್ರಸಾರ ಮಾಡ್ತಾರೆ, ವ್ಯಾಯಾಮ ಜಾಗಿಂಗ್ ಹೋಗಿ ಅದು ನೂರಾರು ಹೇಳ್ತಾರೆ. ಅದು ಒಂದು ಹೇಳಿಬಿಟ್ರೆ ಸಾಕು, ಓದೋ ಅಭ್ಯಾಸ ಮಾಡಿಕೊಡಿ ಅಂತ ಹೇಳ್ತಾರೆ. ಅದು ಎಂಟೈರ್ ಬಾಡಿ ಎಕ್ಸರ್ಸೈಸ್ ಆಗುತ್ತೆ. ತಲೆ ಕಾನ್ಸಂಟ್ರೇಟ್ ಮಾಡಬೇಕು ಅವನು. ತಲೆ ಎಂಬುದು ಕೇಂದ್ರ, ಅದು ಅಲ್ಲಿ ಕಾನ್ಸಂಟ್ರೇಷನ್ ಸಿಕ್ಕರೆ ಏನಾಗುತ್ತೆ, ಎಂಟೈರ್ ಬಾಡಿ ಕಂಟ್ರೋಲಿಗೆ ಬರುತ್ತೆ. ಪ್ರಾಣಾಯಾಮಕ್ಕೆ ಈಕ್ವಲೆಂಟ್, ಗೊತ್ತಾಯ್ತಾ. ಧ್ಯಾನ ಓದೋದು ಅಂತ ಹೇಳಿದ್ರೆ ಅಷ್ಟು ಎಫೆಕ್ಟಿವ್ ಅದು. ಅದನ್ನೇ ಹೇಳೋದು ಯಾಕೆ ಗೊತ್ತೇ, ಹೇಳೋರಿಗೆ ಗೊತ್ತಿಲ್ಲ, ಅದರಿಂದ ಹೇಳೋದಿಲ್ಲ ಅಷ್ಟೇ. ಸರಿಯಾಗಿ ಓದೋ ಅಭ್ಯಾಸ ಮಾಡಿದರೆ ಋಷಿಮುನಿಗಳು ನೂರಾರು ವರ್ಷ ಹಾಗೆ ಕೂತ್ಬಿಡ್ತಿದ್ದು ರೆಡಿ ಅಂತೇಳಿ, ಜಾಗಿಗೆಲ್ಲ ಬಣ್ಣಿಲ್ಲ. ಏನು ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಅವರಿಗೆ. ಯಾಕೆ ಅವ್ರು ಸುಮ್ಮನೆ ಕೂತಿಲ್ಲ, ಏನು ಮಾಡ್ತಿದ್ದಾರೆ. ಸೊ ಎಂಟೈರ್ ಆಗ್ತಾನೆ ಇರುತ್ತೆ. ಅರ್ಥ ಆಯ್ತಾ. ಈಗ ಓದೋರಿಗಿರೋ ಸ್ಟ್ರೆಂತು, ಇದು ಫಿಸಿಕಲ್ ಸ್ಟ್ರೆಂತ್ ಅಂಬೋದು ಒಂದು ಸ್ಟೇಜಲ್ಲಿ ಕಡಿಮೆ ಆಗ್ತಾ ಬಂದ್ರೆ ಹೋಗಿಬಿಡುತ್ತೆ. ಈಗ ಓದೋದಿರುತ್ತಲ್ಲ, ಹಣ್ಣು ಮುದುಕ ಕೂಡ ಓದ್ಬೋದು, ಗೊತ್ತಾಯ್ತು. ಓದಿ ನೆನಪು ಮಾಡ್ಕೋಬೋದು. ಅವಾಗ ಅವ್ನು ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಇದೆಲ್ಲ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಒತ್ತು ಕೊಡಬೇಕಾದ್ರೆ ಮೇ ತಪಸಾ ಕಥಂಚನ ಬಲಾನ್ನಮೇ ನತೆ. ಆಶ್ಚರ್ಯ ಅಂದರೆ ಇದಕ್ಕೆ ನಾರಾಯಣನಿಂದ ಹಿಡಿದು ಎಲ್ಲರೂ ಪ್ರೀತರಾಗ್ತಾರೆ, ಅದು ಆಶ್ಚರ್ಯ. ಇವು ಜ್ಞಾನ ಕಾರ್ಯಕ್ಕೆ ಎಲ್ಲ ದೇವತೆಗಳು ಸಂತೋಷ ಪಡ್ತಾರೆ. ಕೆಲವು ಸ್ಪೆಸಿಫಿಕ್ ಆಗಬೇಕು. ಅಧ್ಯಯನ ಮಾತ್ರ ಎಲ್ಲರಿಗೂ ಪ್ರಿಯವಾದದ್ದು. ತದ್ದಿ ತಪಃ ತದ್ದಿ. 1ನೇ ಕ್ಲಾಸ್ ಹುಡುಗನು ಓದ್ತಾನೆ ಅಂದರೆ ಬೆಲೆ, ಮುಂದೆ ಅವನು ಓದ್ತಾನೆ ಅಂದರೆ ಬೆಲೆ. ಎಲ್ಲ ಸ್ಟೇಜಲ್ಲೂ ಜ್ಞಾನಕ್ಕೆ ಬೆಲೆ ಇರೋದರಿಂದ ಆದಷ್ಟು ಯಾವುದಕ್ಕೆ ಕೊಡಬೇಕು ನಾವು ಗಮನನ ಜ್ಞಾನ ಕಾರ್ಯಕ್ಕೆ ಕೊಡಬೇಕು. ಇವತ್ತು ಅದೊಂದು ತುಂಬ ಕಡಿಮೆ ಆಗ್ಬಿಡಿ. ಹೆಸರು ಅದನ್ನು ಮಾಡ್ತಾರೆ ಹೊರತು ಅಲ್ಲಿ ಮೆಸೇಜ್ ಇರೋದಿಲ್ಲ. ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಹೋದ್ಮೇಲೆ. ಮೊದಲಿಗಿಂತ ಹೋಪ್ಲೆಸ್ ಆಗಬಾರ್ದು. ಔಷಧಿ ತೊಗೊಂಡ್ಮೇಲೆ ಇನ್ನೂ ಕೆಟ್ಟೋಯ್ತು ಅಂತ ಕೇಳಿದರೆ ಔಷಧಿ ಅಲ್ಲ ಅಂತ ಅರ್ಥ. ಪುರಾಹಿಮೇದಾತ್ ಬಲಾನ್ನತೆ ಕಶ್ಚಿದ್ ಉಪೈತಿ ಕನ್ಯಕಾಂ ತದಿಚ್ ವರ. ಬಲಾತ್ ಅಂತ ಹೇಳಿದ್ರಿಂದ 2 ಬಲ, ಫಿಸಿಕಲ್ ಬಲ, ವರಬಲ ಏನೇ ಇರಲಿ ಅವರಿಗೆ. ಬಲ ಅಂತ ಹೇಳಿದ ಕಾಮನ್ ಜನರಲ್ಲಾಗಿ ಹೇಳಿದ್ರಿಂದ ಯಾವ ಬಲ ಬೇಕಾದ್ರೂ ಇರಲಿ, ಶಸ್ತ್ರಬಲ, ಅಸ್ತ್ರಬಲ, ವರಬಲ ಏನೇ ಇರಲಿ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ಬ್ರಹ್ಮದೇವರು ಹೇಳಿದ ಮಾತು ಮುಗಿತಲ್ಲಿಗೆ. ಕನ್ಯಕಾಂ ತದಿಚ್ಚು. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡುತ್ತೆ, ಎಷ್ಟು ಜನ ಕಟ್ಗಾಡ್ಕೊ ಏನು ಮಾಡೋಕ್ಕೆ ಬರಲ್ಲ. ಅದರ ರಾಮ ಜಡ್ಜ್ಮೆಂಟ್ ಬಂದು ಎಷ್ಟು ಗಲಾಟೆ ಮಾಡಿದ್ರು. ಜಡ್ಜ್ಮೆಂಟ್ ಕೊಟ್ಟಿದ್ದು ಎಷ್ಟು ಜನ, 3-4 ಜನ ಅಷ್ಟೇ. ಅದನ್ನು ಇಡೀ ಕೋಟಿಗಟ್ಟಲೆ ಜನ ಕೇಳಬೇಕಾದ್ರೆ ಅದು ವರದ ಶಕ್ತಿ. ಅದು ಜಡ್ಜ್ಮೆಂಟ್ ಹೇಗೋ ವರಗಳು ಹಾಗೆ. ಬಲಾನ್ನತೆ ಕಶ್ಚಿದ್ ಉಪೈತಿ ಕನ್ಯಕಾಂ ತತಿಚ್ಛುಭಿಸ್ತೆ ನಚಧರ್ಷಣೇತಿ. ಅವರು ಇಚ್ಛೆಪಟ್ಟವರಿಗೆ, ನೀನು ಇಚ್ಛೆಪಟ್ಟವ್ರು ನಿನ್ನ ಮೇಲೆ ಆಕ್ರಮಣ ಮಾಡೋದಿಲ್ಲ, ಮತ್ತು ಯಾರೂ ಬಲಾತ್ಕಾರಕ್ಕೆ ನೀನು ಅಪಹರಣ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಕೊಟ್ಬಿಟ್ಟು. ಸೀತಾದೇವಿ ಎಷ್ಟು ಸಮರ್ಥರಾಗಿದ್ದರೂ ಕೂಡ ಇವರು ತಮ್ಮ ಜವಾಬ್ದಾರಿ ಹೊರಬೇಕು, ಗೊತ್ತಾಯ್ತಾ. ಸೀತಾದೇವಿನ ಯಾರು ಅಪಹರಣ ಮಾಡ್ತಾರೆ ಬಿಡೋದು ಕೂತ್ರೆ ಸರಿನೇ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜವಾಬ್ದಾರಿ ನಾವು ಇಟ್ಕೊಂಡಿರ್ಬೇಕು ಯಾವಾಗ. ಅದನ್ನೇ ಸ್ವಧರ್ಮ ಅಂತ ಕರೆಯೋದು. ಸ್ವಧರ್ಮ ಅಂದರೆ ಏನು, ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡಬೇಕು. ಹಳೇದಾಗದ ರುದ್ರದೇವರ ವರ ಹಳೇದಾಗತ್ತಾಗಿದ್ದರೆ, ರುದ್ರದ ವರ ಇರೋದ್ರಿಂದ, ರುದ್ರದ ಧನಸ್ಸಾದ್ದರಿಂದ ಯಾವುದೇ ಆ್ಯಂಟಿಕ್ ವ್ಯಾಲ್ಯೂ ಅವಕ್ಕೆಲ್ಲ ಹಳೇದಾಗಲ್ಲ. ಹಳೇದಾದಷ್ಟು ಏನಾಗುತ್ತೆ, ಅದಕ್ಕಿಂತ ಹೆಚ್ಚಾಗ್ತಿ. ಜೇನುತುಪ್ಪ ಅವೆಲ್ಲ ಇರುತ್ತಲ್ಲ, ಅದೇನದು ಹಳೇದಾದಷ್ಟು ಎಫೆಕ್ಟ್ ಜಾಸ್ತಿ. ಅದಕ್ಕೆ ಹಳೇದಾದಷ್ಟು ಕೂಡ ಏನಾಗುತ್ತೆ, ಅದ್ರ ಶುದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಅಂಥ ತರ್ಕ ಈ ಲೋಕದ ತರ್ಕನಿಗೆಲ್ಲ ಅಪ್ಲೈ ಮಾಡಬಾರ್ದು. ಇವರೆಲ್ಲ ಶ್ರದ್ಧೆ ಇಲ್ದವ್ರು ಏನು ಮಾಡ್ತಾರೆ, ಅದನ್ನು ತಮಾಷೆ ಮಾಡಲಿಕ್ಕೆ ಇದೆಲ್ಲ ಮಾಡಿಬಿಟ್ಟು ರಾಮದ ಗ್ರೇಟ್ನೆಸ್ ಏನೋ ಅಲ್ಲ ಅಂತ ಹೇಳೋದಕ್ಕೆ ತಲೆ ಕೆಡಿಸ್ತಾರೆ. ಇನ್ನೂ ಕೆಲವು ಏನು ಮಾಡ್ತಾರೆ, ಏನೋ ಒಂದು ಕಟ್ಟಾಗಿ ಹೋಗಿತ್ತು, ಯಾರೋ ಹುಳಗಳು ಕಟ್ಟಾಗಿತ್ತು ಹೋಯ್ತು ಅಂತ ಹೇಳೋದು. ಅದು ಯಾರು ಬರ ಏನು ತಲೆ ಇದ್ದವರಿಗೆ ಈ ಪ್ರಶ್ನೆ ಬರೋದಿಲ್ಲ. ತಥೋ ಮಮ ಅಯಂ. ಆದ್ದರಿಂದ ಮಮ ಮಾನಸಂ ಪರಿಪೂರ್ಯ, ನನ್ನ ಮನಸ್ಸಲ್ಲಿ ಏನಿದೆಯಲ್ಲ ಅದನ್ನು ಪೂರ್ಣ ಮಾಡಬೇಕಿದೆ. ಅಂದರೆ ಈ ಧನಸ್ಸನ್ನು ಕಟ್ಟಬೇಕು ಅಂತ ಅರ್ಥ. ಋಣೋತು ಕನ್ಯೆ. ಇದ್ರಲ್ಲಿ ನೋಡಿ, ಇದಿಲ್ಲ, ಧನಸ್ಸು ಕಟ್ಬಿಟ್ರೆ ಬೋದಾಯ್ತು ಅಷ್ಟೇ. ಮತ್ಸ್ಯಂತ್ರ ಭೇದನ ಇದ್ದಾಗೆ ಬಾಣ ಇಟ್ಟು ಹೊಡೆದು ಏನೂ ಮಾಡಬೇಕಾಗಿಲ್ಲ. ಚಾಲೆಂಜ್ ಎಷ್ಟೀಗ, ಧನಸ್ಸು ಕಟ್ಟೋದಷ್ಟೇ ಚಾಲೆಂಜ್. ಇದು ಬೇರೆ ನೋಡೋದಕ್ಕೆ ಭಾರಿ ಸಿಂಪಲ್ ಇದ್ದಾಗ ಲೆಕ್ಕ ಇದು. ಆದರೆ ಎತ್ತಲಕ್ಕೆ ಸಾಧ್ಯವಾಗದಂಥ ಸ್ಥಿತಿ ಇತ್ತು. ಮಾನಸಂ ಹೃನ್ಮಾನಸಂ ಮನಃ ಅಂತ ಕೋಶ, ಮನಸ್ಸು ಅಂತ ಅರ್ಥ. ಋಣೋತು ಕನ್ಯಾಂ, ಕನ್ಯೆಯನ್ನು ಸ್ವೀಕಾರ ಮಾಡಲಿ. ಅಯಮೇವ ಮೇ ಅರ್ಥಿತಃ. ಇದನ್ನು ನಾನು ಅರ್ಥಿತ ಕೇಳ್ಕೊತಾ ಇದ್ದೇನೆ ಅಂತ ಹೇಳ್ತಾರೆ. ಇದು ನಾನು ಕೇಳ್ಕೊತಾ ಇದ್ದೇನೆ. ದೊಡ್ಡವ್ರನ್ನ ಮಾತಾಡಬೇಕಾದ್ರೆ ರಿಕ್ವೆಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ. ವಿಶ್ವಾಮಿತ್ರರು ಇವರು ದೊಡ್ಡವರು, ರಾಮ ಅಂತೂ ಸಾಕ್ಷಾತ್ ನಾರಾಯಣ. ಆದ್ದರಿಂದ ನಾನು ಏನು ಬೇರೆ ರೀತಿ ಮಾಡಲಿಕ್ಕೆ ಹೊರಟಿಲ್ಲ, ಪ್ರಾರ್ಥನೆ ಮಾಡ್ತೇನೆ, ನಡೆಸ್ಕೊಡ್ಬೇಕು. ತತಸ್ತುತೆ ನಷ್ಟ ಮದಾಯಿತೋ ಗತಾಹ. ಲೋಕದ ಪಾಸ್ ತೋರ್ಸಯ್ಯ ಅದು ಜೋರು ಗಲಾಟೆ ಮಾಡ್ತಾರೆ. ದೊಡ್ಡವ್ರು ಬಂದಾಗ ಏನು ಮಾಡ್ತಾರೆ, ಭಾರಿ ಫಜಿತಿ ಆಗಿಬಿಡುತ್ತೆ. ಬಿಡಾಗಿಲ್ಲ, ಇದಿಲ್ಲ, ಪಾಸ್ ಇಲ್ಲದೆ. ದಯವಿಟ್ಟು ಈ ಪರಿಸ್ಥಿತಿನ ಅದು ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ನನಗೆ ಹೆಸರು ಕೊಟ್ಟು ಅಗೌರವ ಮಾಡಬೇಡಿ ಅಂತ ಹೇಳ್ತಾರಲ್ಲ, ಹಾಗೆ ರಿಕ್ವೆಸ್ಟ್ ಮಾಡಬೇಕಲ್ಲ.
ಅದು ನೀನು ಓದಾಗ ಗೊತ್ತಾಗುತ್ತೆ, ದೊಡ್ಡವ್ರ ಹೇಗೆ ನಡ್ಕೋಬೇಕು ಅನ್ನೋ ಗೊತ್ತಾಗುತ್ತೆ. ತಥೇತಿ ಚೋಕ್ತೋ ಮುನಿನಾ ಸ ಕಿಂಕರೈಃ ಅನಂತಭೋಗೋಪಮಮಾಶ್ವಥಾನಯತ್ ಸಮೀಕ್ಷ್ಯ ತದ್ವಾಮಕರೇಣ ರಾಘವಃ ಸಲೀಲಮುದ್ಧೃತ್ಯ ಹಸನ್ನ ಪೂರಯತ್. ತಥೇತಿ ಚೋಕ್ತೋ ಮುನಿನಾ ಸ ಕಿಂಕರೈಃ ಅನಂತಭೋಗೋಪಮಮಾಶ್ವಥಾನಯತ್ ಸಮೀಕ್ಷ್ಯ ತದ್ವಾಮಕರೇಣ ರಾಘವಃ ಸಲೀಲಮುದ್ಧೃತ್ಯ ಹಸನ್ನ ಪೂರಯತ್. ತಥಾ ಇತಿ ಪ್ರೋಕ್ತ ಉಕ್ತಃ ಮುನಿನಾ ಸಹ ಕಿಂಕರೈಃ ಅನಂತಭೋಗೋಪಮಂ ಆಶು ಅಥ ಆನಯತ್ ಸಮೀಕ್ಷ್ಯ ತತ್ ವಾಮಕರೇಣ ರಾಘವಃ ಸಲೀಲಂ ಉದ್ಧೃತ್ಯ ಹಸನ್ ಅಪೂರಯತ್. ಇವ್ರು ನೋಡಿ ಇಷ್ಟೆಲ್ಲ ಒಳ್ಳೆ ರೀತಿ ಕೇಳಿಕೊಂಡು ಅವ್ರೇನು ಮಾಡಿದರು, ನಮ್ಮಂದಿವೆಲ್ಲ ಹೇಳ್ತೀಯ ಅಂತ ಜೋರು ಮಾಡ್ಲಿಕ್ಕೆ ಹೋಗಬಾರ್ದು. ಏನು ಮಾಡೋ ಹೊತ್ತಿನಲ್ಲಿ ನಡೆಸ್ಬೇಕಾದ್ರೆ ಇಷ್ಟೇ ತಾನೇ ಆಯ್ತಪ್ಪ ತೋರಿಸಿದ್ರೆ ಮುಗಿದೋಯ್ತು ಅಷ್ಟೆ. ಕೆಲವ್ರು ಏನು ಮಾಡ್ತಾರೆ, ಅಲ್ಲಿ ದೊಡ್ಡ ನಾನು ಯಾರು ಗೊತ್ತಾ ಅಂತ ಗಲಾಟೆ ಮಾಡಿ ಏನು ಮಾಡಿಬಿಡ್ತಾರೆ, ನಮ್ಮ ಮಿನಿಸ್ಟ್ರ್ ಮಗ ಅವ್ರ ಮಗ ಇವರು ಅಂತ ಹೇಳಿದ್ರು, ಕೊನೆಗೆ ಆಭಾಸ ಮಾಡಿಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಆಯಿತು ಅಂತ ಹೇಳಿದರು. ದೊಡ್ಡವ್ರ ಲಕ್ಷಣವೇ ಅದು. ರೂಲ್ಸ್ ಅಂತ ಕೋಟ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ದೊಡ್ಡವರು, ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಅಷ್ಟು ನನ್ನ ಮುಂದೆ ನನಗೆ ಯಾವ ರೂಲ್ಸ್ ಅಂತ ಹೇಳಬಾರ್ದು. ಅದು ಹೇಳಿದರೆ ಇವರು ರೂಲ್ಸ್ ಫಾಲೋ ಮಾಡ್ತಾ ಇರೋ ಸ್ಪಷ್ಟ ಅಲ್ಲಿಗೆ. ಚೋಕ್ತೋ ಮುನಿನಾಸ ಕಿಂಕರೈಃ ಅನಂತ ಭೋಗೋಪಮಂ ಅಥ ಆಶು ಅಥ ಆನಯತೆ. ಅದು ಹೇಗಿತ್ತು ಅಂದರೆ ಮುನಿನಾ ತಥಾ ಇತಿ ಚ ಉಕ್ತಃ. ರಾಮದೇವ್ರ ಪರವಾಗಿ ಮುನಿ ಮಾತಾಡಿದ್ರು. ಅವ್ರು ಹೇಳಿದವ್ರು ಅವರ ತಾನೇ ಮದುವೆಯನ್ನು ಮಾಡಿಕೊ ಹಳ್ಳಿಯನ್ನು ಮಾಡ್ಕೊ ಅಂಥೇಳಿ. ಈ ಕಂಡೀಷನ್ ಹೇಳಿದ ತಕ್ಷಣ ಆಯಿತು ಅಂತ ಒಪ್ಕೊಂಡು ಕಿಂಕರ್ ಆ ತಕ್ಷಣ ಏನು ಮಾಡ್ದ, ಕಿಂಕರೈಃ ಅನಂತ ಭೋಗೋಪ ತಕ್ಷಣ ತರಿಸ್ದ ಧನಸ್ಸನ್ನು. ಕಿಂಕರಿಗೆ ಹೇಳಿದ, ತಂದು ಹೇಳ್ಕೊಂಬಂದರು ಮತ್ತೆ ಅವರು ಕಿಂಕರರು. ಭೋಗೋಪಮಂ ಅಥ ಆಶು ಅಥ ಆ ಬಳಿಕ ಆಶು ಕೂಡಲೇ ಆ ಧನಸ್ಸನ್ನು ತರಿಸಿದ್ರು. ಹೇಗಿತ್ತಂಥದ್ದು, ಅನಂತ ಭೋಗೋಪಮಂ. ಅನಂತ ಭೋಗೋಪಮಂ, ಭೋಗ ಅಂದರೆ ಶರೀರ, ಅನಂತ ಅಂದರೆ ಶೇಷ. ಶೇಷನ ದೇವರ ಊದಿರುತ್ತಲ್ಲ, ಊದ್ವ ಧನಸ್ಸು ಅಂತ ಹೆಸರು. ಧನಸ್ಸು ಸಾಮಾನ್ಯವಾಗಿ ಹೇಗಿಟ್ಟಿರ್ತಾರೆ ಇದರಲ್ಲಿ, ಅವ್ರ ಹೈಟ್ ಇರುತ್ತೆ ಹೆಚ್ಚು ಕಡಿಮೆ. ಅದು ಅಷ್ಟಿಟ್ಟರೆ ಫುಲ್ಲು ಹೋಗುತ್ತೆ. ಬಾಣ ಮ್ಯಾಕ್ಸಿಮಮ್ ಹೋಗಬೇಕಾದ್ರೆ ಅದಿರಬೇಕು. ಅದು ಕರೆಕ್ಟ್ ಸೈಜ್ ಅದು. ಅದು ದೊಡ್ಡ ಧನಸ್ಸನ್ನು ತರಿಸಿ ಅಲ್ಲಿಟ್ಟರು. ಅನಂತ ಭೋಗೋಪಮಂ ಕೊಟ್ಟಿದ್ದ್ಯಾರು, ರುದ್ರದೇವರು. ಧನಸ್ಸಾಗಿದೆ, ಅನಂತ ಭೋಗ ಇದೆ. ಅವರಿಬ್ಬರು ಏನೋ ಈಕ್ವಲ್. ಗರುಡಶೇಷ ರುದ್ರಭೋಜನ ಸಮ ಅಂತ ಒಂದು ದೊಡ್ಡ ಬಂದು ಕೊಟ್ಟರು ತಂದರು. ಹಾಂ, ಭೋಗ ಅದು ಸರಿ. ಇಲ್ಲಿ ಬಂತಲ್ಲ ಇದರಲ್ಲಿ ಮಧ್ವದಲ್ಲೇ ಕೇಳಿರ್ತೀರಿ, ಮಧ್ಯ ಇದ್ದದಲ್ಲೇ ಬರುತ್ತೆ. ಸಮೀಕ್ಷ ತದ್ವಾ ಅನೇಕ ಅರ್ಥ ಇದೆ, ಅದೊಂದು ಅರ್ಥ. ಭೋಗ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಇಲ್ಲ ಅಂತಲ್ಲ. ಇಲ್ಲಿ ತಗೊಂಡಾಗ ಶರೀರ, ಅದಕ್ಕೆ ಇದಕ್ಕೇನಂತ ಕರೀತಾರೆ, ಹಾವುಗಳಿಗೆ ಭೋಗಿ, ಅದಕ್ಕೆ ಭೋಗಿ ಶಯನ ಅಂತ ಕರೀತಾರೆ ದೇವರನ್ನು. ಭೋಗಿ ಶಯನ ಕೇಳಿದೆ, ಹಾಡಿನಲ್ಲಿ ಬಂದಿಲ್ಲ, ಭೋಗಿ ಶಯನನು ಬಂದ ಅಂತ ಹೇಳ್ತಾರೆ. ಭೋಗಿ ನಾಗಶಯನ ಅಂತ ಅರ್ಥ. ಸಮೀಕ್ಷ ತತ್ ವಾಮಕರೇಣ ರಾಘವ. ರಾಮದೇವರು ನೋಡಿದರು, ಅದನ್ನು ನೋಡಿದರು, ಅದು ಎತ್ತಿದ್ರು. ಉಳಿದವ್ರ ಪಾಪ ಎರಡು ಕೈಲಿ ಎತ್ತಾಗ ಏನೋ ಮಾಡಿದ್ರಲ್ಲ, ವಾಮಕರೇಣ. ಅದು ಯಾರು ಧರಿಸೋದು, ವಾಮದೇವ, ರುದ್ರದೇವರು. ವಾಮ ಅಂದರೆ ರುದ್ರದೇವರು ಅಂತ ಹೆಸರು. ಆ ರುದ್ರದೇವರ ಧನಸ್ಸನ್ನು ಎಡಗೈಲಿ ಎತ್ತಿದ್ರು ಮೇಲಕ್ಕೆ. ಅಲ್ಲಿಗೆ ಕಥೆ ಮುಗೀತು. ಇನ್ನು ಉಳಿದವರು ಬರೀ ಎರಡು ಕೈಲಿ ಕಷ್ಟಪಟ್ಟಿದ್ದಿದ್ರು ಗೆಲುವೆ. ಅಲ್ಲಿ ಅಂದರೆ ದೇವ್ರು ಕೆಲಸ ಮಾಡ್ತಾರೆ, ಎಫರ್ಟ್ಲೆಸ್ ಆಗಿ ಮಾಡ್ತಾರೆ, ಅದನ್ನು ತೋರಿಸ್ಬೇಕು. ಅವರು ಕಷ್ಟಪಟ್ಟು ಮಾಡ್ತಾರೆ ಭಕ್ತರು. ದೇವ್ರು ಕಷ್ಟಪಡ್ತಾರೆ ಅಂತ ಗೊತ್ತಾರೆ, ಭಕ್ತರು ಏನು ಮಾಡಿಬಿಡ್ತಾರೆ, ದೇವರು ತುಂಬ ಗೋಳಾಡಿಸ್ಬಾರ್ದು, ನಾವು ಪಾಪ ಆತ ಟೆನ್ಷನ್ ಮಾಡ್ಕೋತಾರೆ ಅಂತೇಳಿ ಮಾಡಬಾರ್ದಲ್ಲ. ಅದು ಎಂದೂ ದೇವರಿಗೆ ಇದೇ ಇಲ್ಲ. ಇಡೀ ಅನಂತ ಕಾಲದ ಜಗತ್ತನ್ನು, ಅನಾದಿ ಕಾಲದ ಜಗತ್ತನ್ನು ದೇವರು ಒಂದೇ ಸೆಟ್ ಬೇಕಾದ್ರೆ ಏನು ಮಾಡಬಲ್ಲ, ಒಂದೊಂದು ಮಾಡ್ತಾ ಅಷ್ಟೇ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ. ಅದು ದೇವರ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಇಚ್ಛೆಪಟ್ಟರೆ ಸಾಕು ಕೆಲಸ ಆಯಿತು ಅಂತೇಳಿ. ಸಮೀಕ್ಷತತ್ ವಾಮಕರೇಣ ರಾಘವ, ಎಡಗೈಯಿಂದ ರಾಘವ. ಸಲೀಲಂ ಮುದ್ಧೃತ್ಯ, ಅದು ಕೂಡ ಕಷ್ಟಪಟ್ಟು ಎತ್ತಲಿಲ್ಲ, ಎಡಗೈಲಿ ಎತ್ತಬೇಕಾದ್ರೂ ಕೂಡ ಸಲೀಲಂ. ಎಡಗೈದು ಲೀಲಾಜಾಲ ಎತ್ತಿದೆ ಹೀಗೇನೆ. ಎಡಗೈಲಿ ಸ್ವಲ್ಪ ಎತ್ತಕ್ಕೆ ಹೋಗ್ಬೇಕು, ಬಲಗೈಗಿಂತ ಜಾಸ್ತಿ ಸ್ವಲ್ಪ ಶಕ್ತಿ ಹಾಕಬೇಕಾಗುತ್ತೆ ನಾವು. ಆದರೆ ಅದು ಕೂಡ ಇಲ್ಲ. ಸಲೀಲಂ ಮುದ್ಧೃತ್ಯ ಮೇಲಕ್ಕೆತ್ತಿ. ಹಸನ್ ನಗನಾಗುತ್ತಾನೆ. ಅಂತ ನಗು ಮೂಡಿರೋದ್ರೆ ತುಂಬ ಭಾರ ಇದ್ದಾಗ ಏನಾಗುತ್ತಾಗ, ನಕ್ಕು ಬಿಟ್ಟರೆ ಬಿದ್ದೋಗೋದು ಕೆಳಗದು, ಶಕ್ತಿ ಡೈವರ್ಟ್ ಆಗುತ್ತೆ. ಹಸನ್ ನಗನಾಗುತ್ತಾನೆ. ಅಪೂರಯತೆ, ಅದನ್ನು ಪೂರ್ಣ ಮಾಡಿಬಿಟ್ಟ. ಎಷ್ಟು ಇಂಪಾರ್ಟೆಂಟ್. ಪ್ರತಿಯೊಂದು ಲೈನ್ನಲ್ಲೂ ಕೂಡ ರಾಮದೇವರು ಮಹೇ ಹೇಳ್ತಾರೆ. ಸಮೀಕ್ಷ ತತ್ ವಾಮಕರೇಣ ರಾಘವ ಸಲೀಲಂ ಉದ್ಧೃತ್ಯ ಹಸನ್ ಅಪೂರಯತ್. ಹಸನ್ ಅಂತ ಬಂತು. ಇದು ಕೂಡ ದೇವರು ಏನು ಕೆಲಸ ಮಾಡಿದ್ರೆ ಹಾಗೆ ಮಾಡ್ತಾನೆ. ಹಸನ್ ಗೀತೋಪದೇಶ ಮಾಡಿದ. ಏನಂತ ಹೇಳ್ತಾರಲ್ಲಿ, ಪ್ರಹಸನ್ ನಿಧಮಬ್ರವೀತ್. ಪ್ರಹಸನ್
ನಗನಗತ ಮಾತಾಡ್ತಾನೆ ಹೊರತು ಒಳ್ಳೆ ಕೈ ಕೊಟ್ಬಿಡಲ್ಲ ರಿಚರ್ ಒಳ್ಳೆ ಟೈಮಿಗೆ ಇದು ಮಾಡಿಬಿಟ್ಟಲ್ಲ ಅಂಥೇಳಿ ಟೆನ್ಷನ್ ಇಲ್ಲ ದೇವರಿಗೆ. ಯಾರಿಗೆ ಅದಿರೋದಿಲ್ಲ ಸ್ವತಂತ್ರನಿಗೆ ಯಾವಾಗಲೂ ಏನಿರೋದಿಲ್ಲ, ತಾನೇ ಸ್ವತಂತ್ರ, ತಾನೇ ಮಾಡೋರಾದ್ರಿಂದ ಟೆನ್ಷನ್ ಇಲ್ಲ. ಎಲ್ಲರೂ ಓಡಿ ಬಂದು ಬಸ್ ಹತ್ತಾರೆ, ಡ್ರೈವರು ನಿಧಾನ ಬರ್ತಾರೆ. ಅದಕ್ಕೆ ಬಸ್ ಹೋಗ್ಬಿಟ್ರೆ ಕಷ್ಟ ದೇವ್ರಿ ಬಾ ಅವನೇಲಿ ಹೋಗ್ತಾನೆ, ಅವ್ನು ನಾನು ಬೆಳೆದ ಯಾರಿಗೂ ಎಲ್ಲಿ ಹೋಗುತ್ತೆ ಅಂತ ಹೇಳ್ತಾರೋ ಆ ಧೈರ್ಯ ಇದೆ ಅವ್ರಿಗೆ. ಅದಕ್ಕೆ ದೇವರು ಎಂಥವನು ಇಡೀ ಜಗತ್ತಿನ ಸೂತ್ರಧಾರ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಆದ್ದರಿಂದ ದೇವರಿಗೆ ಟೆನ್ಷನ್ ಹೆಸರೇ ಇಲ್ಲ. ಇದು ಅರ್ಥ ಮಾಡ್ಕೊಂಡಷ್ಟು ಯಾತಕ್ಕಿಂತ ಅರ್ಥ ಮಾಡ್ಕೋಬೇಕು, ಭಕ್ತಿ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಇಂಥ ದೇವರು ನಾವು ಸ್ತೋತ್ರ ಮಾಡ್ಲಿಕ್ಕೆ ಬರುತ್ತಾಗಿದೆ. ಅವ್ರ ATM ಇದೆ, ಆಲ್ ಟೈಮ್ ದೇವ್ರು ಯಾವಾಗ ಬೇಕಾದ್ರೂ ಸಿಗ್ತಾನೆ. ರಾತ್ರಿ 12 ಗಂಟೆ ಮೇಲೆ ಫೋನ್ ಮಾಡಬೇಡಿ, ಏನು ಮಾಡಬೇಕಾಗ ದೇವ್ರು 24 ಅವರ್ಸು ಅವೈಲಬಲ್ ದೇವರು. ಮತ್ತು ಎಲ್ಲ ಪ್ಲೇಸಸ್ಸು ಅವೈಲಬಲ್. ಇವಾಗ ATM ಇಲ್ಲ ಹಾಗೆಲ್ಲ ಹೇಳಾಗಿಲ್ಲ, ಎಲ್ಲ ಕಡೆ ಇದ್ದಾನೆ. ಎಲ್ಲ ದೇಶತಃ ಕಾಲತಃ ಗುಣತಃ ಎಲ್ಲ ಗುಣ ಇದೆ. ಮತ್ತು ಈ ಪ್ಲಂಬರ್ನ ಕರೆದು ಎಲೆಕ್ಟ್ರಿಕ್ ವರ್ಕ್ ಮಾಡಂದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ, ಎಲ್ಲ ಗೊತ್ತಿದೆ. ಸರ್ವಜ್ಞ ಸರ್ವಶಕ್ತ ಮತ್ತು ಸರ್ವತ್ರ ವ್ಯಾಪ್ತ, ಇವೆಲ್ಲ ಗೊತ್ತಿರೋದ್ರಿಂದ ದೇವ್ರ ಬಗ್ಗೆ ಏನಾಯ್ತು ನಮಗಾಗ ಪೂರ್ತಿ. ದೇವ್ರು ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು ಅಂತ ಹೇಳಿದ್ರಿಂದ ಇದೆಲ್ಲ ನೋಡ್ತಾ ಹೋದಷ್ಟು ದೇವ್ರ ಬಗ್ಗೆ ಪೂರ್ಣ ವಿಶ್ವಾಸ ಬರುತ್ತಾಗ. ಆ ಬಂದ ಪೂರ್ಣ ಭಕ್ತಿ ಬರುತ್ತಾಗ. ಒಂದು ದೋಷ ಕಂಡ ತಕ್ಷಣ ಏನಾಗುತ್ತಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಇದೊಂದು ಎಲ್ಲ ಒಳ್ಳೆಯೇ, ಸ್ವಲ್ಪ ಎಡವಟ್ಟು ಮನುಷ್ಯ ಆದರೆ ಸೈ ಮುಗಿತು. ಅದು ನಂಬರ್ 1 ಆಫೀಸರು ಸ್ವಲ್ಪ ಶಾರ್ಟ್ ಟೆಂಪರ್ ಆದ ತಕ್ಷಣ ಸವಾಸ ಕಷ್ಟ ಅನಿಸ್ಬಿಡುತ್ತೆ. ದೇವ್ರ ಬಗ್ಗೆ ಅದು ಇಲ್ಲವೇ ಇಲ್ಲ, ಒಂದು ದೋಷವೂ ಇಲ್ಲ. ಅದನ್ನು ಹೇಳಬೇಕಾಗಿದೆ. ಈಗ ಎಲ್ಲ ಸರಿ ಒಂದು ಹೇಳೋ ಪದ್ಧತಿ ಸಾಮಾನ್ಯವಾಗಿ ಎಲ್ಲ ಸರಿ ಅಂತ ಶುರು ಮಾಡ್ತಾರೆ. ದೇವರಿಗೆ ಹಾಕೋ ಕಾರಣ ಇಲ್ಲ. ದೇವರು ಪರಿಪೂರ್ಣ ಅಂತ ಹೇಳೋದಕ್ಕೇನೆ ಮಾತಿದೆ. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ. ಎಷ್ಟು ದೋಷ ಇಲ್ಲ ಅಂದರೆ ಅಶೇಷ ದೋಷವರ್ಜಿತಂ. ಎಷ್ಟು ಗುಣ ಇದೆ ಅಂದರೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಇಂಥ ವ್ಯಕ್ತಿಗಳು ಸಹಜವಾಗಿ ಏನು ಬರ್ಲಿಕ್ಕೆ ನಮಗೆ ಶುರುವಾಗುತ್ತಾಗ ನಿರವಧಿಕ ಭಕ್ತಿ ಬರುತ್ತಾಗ. ಇಲ್ಲದ್ರೆ ಸಾವಧಿಕ ಭಕ್ತಿ ಬರುತ್ತೆ. ಈ ಕಂಡೀಷನ್ ಹಾಕಿದ ತಕ್ಷಣ ಏನಾಗುತ್ತೆ, ನಮ್ಮ ಭಕ್ತಿಗೂ ಕಂಡೀಷನ್ ಬರುತ್ತೆ. ಹಾಗಿದ್ರೆ ನಾವು ಈ ರೀತಿ ಮಾಡ್ತೇವೆ ಅಂತ ಹೇಳ್ತಾರೆ. ಇದು ತಾತ್ಪರ್ಯ ಇರೋದು ಅಲ್ಲಿ, ಕಥೆಯಲ್ಲಿ ತಾತ್ಪರ್ಯ ಅಲ್ಲ. ದೇವರ ಶಕ್ತಿಯೊಳಗೆ, ದೋಷರಾಹಿತ್ಯದೊಳಗೆ ಗುಣಪೂರ್ಣ. ಪ್ರತಿಯೊಂದರಲ್ಲೂ ಬ್ರಹ್ಮಸೂತ್ರ ಭಾಷೆ ನೋಡಬೇಕು. ಗುಣಪೂರ್ಣತ್ವ ದೋಷ ದೂರತ್ವ ಅದು ಕಾಮನ್. ಅದು ಬಿಟ್ಟು ಹೇಳಿದರೆ ಶಾಸ್ತ್ರ ಅಲ್ಲ, ಅದು ದೇವ್ರ ಮೇಲೆ ಎಂಡಾಗಬೇಕು. ಹಾಂ 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 ಈಗಿಲ್ಲ. ಅದು ಹೆಸ್ತಾನೆ ಓಡೋಗ್ಬಿಟ್ರೆ ಅವ್ರು ಸೋತೋಗ್ಬಿಟ್ರೆ ಅವ್ರಿಗೆ ಎತ್ತು ಕಳಿಸ್ಬೇಕಾಗಿತ್ತು ಪಾಪ. ಅವರೇನಿರ್ತಾರೆ ಇಲ್ಲಿ ಸಮೀಕ್ಷದ ದ್ವಾರ. ಹಾಂ ಇದು ಇಲ್ಲಿ ಏನಾಯ್ತು ನೋಡ್ತಾರೆ, ಇನ್ನು ಮುಗಿದಿಲ್ಲ. ಇಲ್ಲ ಅದು ಮೊದಲೇನಿದೆ ಈಗ ಹಸನ್ ಅಪೂರಯತ್ ನಗುತ್ತಾ ಅದು ಕಟ್ಟಿದ ಕೆಲಸ ಮುಗೀತೀಗ. ಆದರೆ ವಿಕೃಷ್ಯಮಾಣಂ ತದನಂತರ ರಾಧಸ ಧನುಸ್ ಕಟ್ಟಿದ್ರೆ ಗೊತ್ತಾಗುತ್ತೆ. ಧನುಸ್ ಫಸ್ಟ್ ಏನು ಮಾಡ್ತಾರೆ, ಈ ಬಗ್ಗಿಸ್ತಾರೆ, ಬಗ್ಗಿಸ್ಬಿಟ್ಟು ಕಟ್ತಾರೆ, ಅಲ್ಲಿ ಕೆಲಸ ಮುಗೀತು. ಆಮೇಲೆ ಸುತ್ತಾರೆ, ಅವಾಗ ಬಡ್ದೋಯ್ತದು. ಸುತ್ತಿದ್ದು ಯಾವಾಗ, ಆ ಕಾಲಕ್ಕೆ ಬರೀತು. ಎರಡು ಕಂಡೀಷನ್, ಒಂದು ಕಂಡೀಷನ್ ಇಲ್ಲ, ಮೊದಲೇ ಬಡ್ದೋಗ್ಬಿಟ್ಟು ಏನಾಗ್ತಿತ್ತು, ಕಟ್ಲೇ ಇಲ್ಲ ಅಂತ ಹಾಕೋದು. ಕಟ್ಲೇ ಇಲ್ಲ ಅಲ್ಲ, ಏನಾಯ್ತು, ಯಾರೋ ಅವ್ರಿಗೆ ಪೆನ್ ಕೊಡೋದ್ರೆ ಬುರು ಕೊಟ್ಬಿಟ್ರು ಪಾಪ. ಕ್ಯಾಪ್ ತೆಗೆಯಕ್ಕೆ ಪೆನ್ನೇ ಬರೆದ್ಬಿಟ್ರೆ ಅದು ದೊಡ್ಡದು. ಅದು ಪೂರ್ಣ ಮಾಡಿ ಆಯಿತು, ರಾಮನ ಶಕ್ತಿ ಮುಗೀತು. ಬಟ್ ಧನುಸಿನ ಶಕ್ತಿ ಸೋತಿತ್ತೀಗ. ರಾಮ ತಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಶಕ್ತಿನ. ಅದಕ್ಕೇನಾಯಿತು ಅಂದ್ರೆ ಉಳಿದವರಿಗೆ ಎತ್ತಲಕ್ಕೆ ಶಕ್ತಿ ಸಾಲ್ದಾಗಿತ್ತು, ಈ ಧನುಸಿಗೆ ಶಕ್ತಿ ತಡ್ಕೊಳ್ಳೋಕ್ಕೆ ಸಾಲ್ದಾಯಿತು. ರಾಮದೇವರ ಶಕ್ತಿ ಭಾರಿ ಜಾಸ್ತಿ ಆಯ್ತು, ಆದ್ದರಿಂದ ಅದು ಮುರಿದೋಯ್ತು. ವಿಕೃಷ್ಯಮಾಣಂ ಧನುಸ್ಸನ್ನು, ಈ ಪ್ರಶ್ನೆ ಎಲ್ರಿಗೂ ಅರ್ಥ ಆಗಲ್ಲ. ಧನುಸ್ಸನ್ನು ಕಟ್ಟೋ ಸ್ಟೇಜ್ ಇದೆಯಲ್ಲ, ಆಮೇಲೆ ಗಟ್ಟಿಯಾಗಿ ಹಿಡಿದು ಸುತ್ತಬೇಕು. ಅದನ್ನು ಬರೀ ಬಗ್ಗಿಸಿ ಕಟ್ಟಿಬಿಟ್ರಲ್ಲಿ ಇರೋದಿಲ್ಲ, ಚೆನ್ನಾಗಿ ಕಟ್ಟಬೇಕದನ್ನು. ಆ ಸ್ಟೇಜಲ್ಲಿ ಮುರೀತದೆ. ಹಾಂ ಆಯ್ತು, ಅಲ್ಲಿ ಕಟ್ಟೋದು ತಿರುಗಿ ಹೊಡಿತಾ ಇತ್ತು ಅದು ಹೋದಾಗ. ಸ್ವಲ್ಪ ಜಾರಿತು ಅಂತಾರಲ್ಲ, ಸ್ವಲ್ಪ ಜಾರಿತು ಅಂತ. ಅದು ಚಾಲೆಂಜ್. ಅದು ಎಷ್ಟೊತ್ತದ್ದು ಬಂದ ಮಾಡಿ ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಗಟ್ಟಿಯಾಗಿ ಹಿಡ್ಕೋಬೇಕಾಗ. ವಿಕೃಷ್ಯಮಾಣಂ ತದನಂತ ರಾಧಸ ಪರೇಣ ನಿಸ್ಸೀಮ ಬಲೇನ ಲೀಲಯ ಅಭಜ್ಯತ ಅಸಹ್ಯಂ ಅಮುಷ್ಯ ತದ್ಬಲಂ ಪ್ರಸೋಢು ಮೀಶಂ ಕುತ ಏವ ತದ್ಭವೇತ್. ವಿಕೃಷ್ಯಮಾಣಂ, ಕೃಷ್ಯಮಾಣ ವಿಕೃಷ್ಯಮಾಣ ಜೋರಾಗಿ ಹಿಡಿತಿರ್ಲಿಕ್ಕೇನೆ. ತತ್ ಅದು ಅನಂತ ರಾಧಸ, ರಾಧಶಕ್ತಿ ದೇವ್ರ ಶಕ್ತಿ ಎಷ್ಟು ಅನಂತ, ಕೊನೆ ಇಲ್ಲದ್ದು. ಪರೇಣ ಸರ್ವೋತ್ತಮೇನ, ಪರೇಣ ರಾಮೇಣ. ಇಲ್ಲಿ ಪರ ಅಂದರೆ ಬೇರೆಯವರು ಅಂತ ಅರ್ಥ ಅಲ್ಲ. ಹರಿದೇವ ಪರಹ ಹರಿಣ ನಿಸ್ಸೀಮ ಬಲೇನ. ದೇವ್ರ ಶಕ್ತಿ ಲಿಮಿಟ್ಟೇ ಇಲ್ಲ. ಇವಾಗ ಚಾರ್ಜ್ ಹೋಯಿತು, ಇಷ್ಟೊತ್ತಿಗೆ ಮುಗಿದು ಚಾರ್ಜ್ ಅಂತಿದೆ. ದೇವರಿಗೆ ಅದೆಲ್ಲ ಇಲ್ಲ. ಯಾಕೆ ಎಂಥದ್ದಿದೆ, ಕಡಿಮೆ ಆಗ ಶಕ್ತಿ ಹ್ರಾಸ ಅಂತ ಕರೀತಾರೆ. ವಯಸ್ಸಾಯಿತು, ಶಕ್ತಿ ಏನಾಯ್ತಾಗ ಕಡಿಮೆ ಆಯ್ತಾಗ. ಜಾಂಬು ಅಂತ ಹೇಳಿದ, ನನ್ನ ಶಕ್ತಿ ಕಡಿಮೆ ಆಗಿದೆ ಸ್ವಲ್ಪ ಈಗ ಅಂತ ಹೇಳಿದ. ದೇವರಿಗೆ ಅದೆಲ್ಲ ಇಲ್ಲ. ಯಾಕೆ ಅವ್ಯಯ, ವ್ಯಯ ಅಂದ್ರೇನು ಹ್ರಾಸ.
ದೇವ್ರ ಶಕ್ತಿ ಹ್ರಾಸ ಇಲ್ಲ, ಮತ್ತು ಲಿಮಿಟ್ ಇಲ್ಲ, ಲಿಮಿಟ್ಲೆಸ್ಸು ಶಕ್ತಿ ಹ್ರಾಸ ಇಲ್ಲ. ನಿಸ್ಸೀಮ ಬಲೇನ, ಸೀಮಾ ಅಂದ್ರೇನು ಲಿಮಿಟ್, ಸೀಮಾರೇಖೆ ಅಂತ ಕರೀತಾರೆ, ಲಿಮಿಟ್ ಅದು. ನಿಸ್ಸೀಮ ಅಂದ್ರೇನು ನಿಸ್ಸೀಮ, ಸೀಮಾ ನಿರ್ಗತ ಸೀಮಾ, ಲಿಮಿಟ್ಟೇ ಇಲ್ಲ. ಅದು ಅನಂತ ಅಂತ, ಅನಂತ ಬಲ ಅಂದ್ರೆ ಒಂದೇ ನಿಸ್ಸೀಮ. ಪಬ್ಲಿಕ್ ಕ್ಯಾರಿಯರ್ ಅಂತ ಹಾಕಿರ್ತಾರೆ, ಪ್ರೈವೇಟ್ ಕ್ಯಾರಿಯರ್ ಏನರ್ಥ? ಲಿಮಿಟ್, ಅವ್ನ ಪರ್ಪಸ್ ಬೇರೆಯವರೆಲ್ಲ ಕೇಳಾಗಿಲ್ಲ ಅದನ್ನು. ಪಬ್ಲಿಕ್ ಅಂದಾಗ ಏನಾಯ್ತು ಈಗ, ಅದು ಖಾಲಿ ಇರ್ತಾರೆ ಬಾ ಅಂತ ಕರಿಬೋದು, ಬರೆದ್ರೆ ಕೇಸ್ ಹಾಕ್ಬೋದು. ಪಬ್ಲಿಕ್ ಅಂತ ಕರೆದು ಯಾಕೆ ಬರ್ತಾಯಿಲ್ಲ ಅಂತ ಹೇಳೋದು. ಪ್ರೈವೇಟ್ ಇಸ್ ನಾಟ್ ಅಲೋಡ್. ನಿಸ್ಸೀಮ ಬಲೇನ ಲೀಲೆಯ ನಿಗೃಶ್ಯಮಾಣ, ಎಳಿಬೇಕಾದ್ರೂ ಕಷ್ಟಪಡಲಿಲ್ಲ ರಾಮದೇವರು. ಮತ್ತೆ ಅಲ್ಲೂ ಲೀಲೆ ಅಷ್ಟೇ, ಲೀಲೆಯ ಲೀಲೆಯ ಎತ್ತಿದ, ಲೀಲೆಯ ಕಟ್ಟಿದ, ಲೀಲೆಯ ಎಳೆದ. ಪ್ರತಿ ಹಿಂದೆ ಏನು ಕಾಮನ್ ಅದು? ಲೀಲೆ ಅನ್ನೋದು ಕಾಮನ್. ಅದಕ್ಕೆ ಲೋಕವತ್ತು ಲೀಲಾ ಕೈವಲ್ಯಂ ಅನ್ನೋ ಪದ ಉಪಯೋಗಿಸ್ತಾರೆ ಬ್ರಹ್ಮಸೂತ್ರಗಳಲ್ಲಿ. ವಿಕೃಷ್ಯಮಾಣಂ ತತ್ ಅನಂತರಾಧಸ ಪರೇಣ ನಿಸ್ಸೀಮ ಬಲೇನ ಲೀಲೆಯ, ಎಲ್ಲ ರಾಮದೇವರಿಗಿದು. ಅನಂತರಾಧಸ ಪರೇಣ ನಿಸ್ಸೀಮ ಬಲೇನ ಲೀಲೆಯ ಅಭಜ್ಯತ. ಅವಾಗೇನಾಯ್ತು, ಅದು ಮುರಿದೋಯ್ತು. ಆ ಸ್ಟೇಜಲ್ಲಿ ಪಟ್ಟದ್ದು ಮುರಿದೋಯ್ತು. ಅಸಹ್ಯಂ ಅಮುಷ್ಯ ಯಾಕೆ ತಡ್ಕೊಳ್ಳೋಕ್ಕಾಗಲಿಲ್ಲ ಬಲನ. ಅಮುಷ್ಯ ತದ್ಬಲಂ ಅಸಹ್ಯಂ. ಅಸಹ್ಯ ಶಬ್ದ ಹೇಗೆ ಉಪಯೋಗಿಸ್ತೀವಿ ನಾವು ಅದನ್ನು? ಅಸಹ್ಯ ಅಂದರೆ ಏನರ್ಥ? ಕೆಟ್ಟದ್ದು ಒಂದು ಅರ್ಥ. ಅಸಹ್ಯ ಅಂತೇಳಿ ಹೀಗಲ್ಲ. ಸಹ್ಯ ಅಂದ್ರೇನು? ಸೋಢುಂ ಶಕ್ಯಂ ಸಹ್ಯಂ, ಸಹಿಸ್ಕೊಳ್ಳೋಕ್ಕಾಗೋದು. ಅಸಹ್ಯ ಅಂದ್ರೇನು? ಸಹಿಸ್ಕೊಳ್ಳೋ ಆಗೋದಿಲ್ಲ ಅಂತ ಅಷ್ಟೇ ಅರ್ಥ. ಕನ್ನಡದಲ್ಲಿ ಯಾವ ಅರ್ಥ ಬಂದುಬಿಟ್ಟಿದೆ ಅದಕ್ಕೆ? ಅಸಹ್ಯ ಅಂದರೆ ಒಂಥರ ಹೇಯ, ಆ ಅರ್ಥ ಉಪಯೋಗಿಸ್ತಾರೆ. ಹೇಯ ಅಲ್ಲ ಇದು, ಅಸಹ್ಯಂ. ಸಂಸ್ಕೃತ ಎಷ್ಟೋ ಪದಗಳು ಕನ್ನಡಕ್ಕೆ ಬಂದಾಗ ಅರ್ಥ ಬೇರೆ ಮಾಡ್ಕೊಂಡು ಬಂದಿರುತ್ತೆ. ಅವಸರ ಕನ್ನಡದಲ್ಲಿ ಸಂಸ್ಕೃತ ಪದ, ಅದು ಕನ್ನಡದಲ್ಲಿ ಬಂದಾಗ ಏನಾಗಿದೆ, ಅದು ಸಂಸ್ಕೃತ ಅರ್ಜೆಂಟ್ ಅಂತ ಅರ್ಥ ಇಲ್ಲೇ ಇಲ್ಲ ಅದಕ್ಕೆ. ಅದಕ್ಕಿರೋ ಅರ್ಥ ಏನು? ಅದಕ್ಕೆ ಪ್ರಸಂಗ ಅಂತ ಅರ್ಥ ಇರೋ ಚೇಂಜ್ ಆಗೋಯ್ತು. ಅದು ಪದ ಅದೇ, ಅರ್ಥ ಬದಲಾಯಿತು. ಅನುಮಾನ ಹಾಗೆ, ಅನುಮಾನ ಭಾರಿ ಕೆಟ್ಟೋಗ್ಬಿಟ್ಟಿದೆ. ಅನುಮಾನ ಬರೋಷ್ಟು ಕೆಟ್ಟೋಗ್ಬಿಟ್ಟಿದೆ. ಅನುಮಾನ ಭಾರಿ ಒಳ್ಳೆ ಪದ, ಅದು ಕನ್ನಡದಲ್ಲಿ ಏನಾಗಿದೆ? ಡೌಟ್ ಅಂತ ಆಗಿಬಿಟ್ಟಿದೆ. ಅನುಮಾನ ಪ್ಯೂರ್ ಲಾಜಿಕ್ಕಿನ ಅನುಮಾನ ಅಂತ, ನಿರ್ದೋಷೋಪತ್ತಿರ ಅನುಮಾನಂ. ಇಲ್ಲೇ ಸಂದೇಹ ಅಂತಾರೆ ಜನಕ್ಕೆ ಗೊತ್ತು. ಈ ಅರ್ಥ ಗೊತ್ತೇ ಇಲ್ಲ ಜನಗಳಿಗೆ. ಅದು ಲೀಲೆಯ ಅಭಜ್ಯತಾಸಹ್ಯಂ ಅಮುಷ್ಯ ತದ್ಬಲಂ ಪ್ರಸೋಢು ವೀಶಂ ಕುತ ಏವ ತದ್ಭವೇತ್. ಅಸಹ್ಯ, ರಮಾಬ್ರಹ್ಮಾದಿಗಳು ಅಸಹ್ಯವಾದ ಶಕ್ತಿ ಪರಮಾತ್ಮಂದು ಅಂತ ಹೇಳಿದ ಮೇಲೆ ತದ್ಬಲಂ ಪ್ರಸೋಢಂ, ಸೋಢಂ ಪ್ರಸೋಢಂ ಸಹಿಸ್ಕೊಡೋದಕ್ಕೆ, ಈಶಂ ಕುತ ಏವ ತದ್ಭವೇತ್. ಈಶಂ ಅಂದರೆ ಸಮರ್ಥಂ. ಆ ಧನುಸ್ಸು ಪಾಪ ಹೇಗೆ ಸಮರ್ಥವಾದೀತು? ಸಾಧ್ಯವಾಗಲೇ ಇಲ್ಲ, ಮೃದೇ ಹೋಯಿತು. ಎರಡು ಸ್ಟೇಜನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರಲಿಲ್ಲ. ವಿಕೃಷ್ಯಮಾಣಂ ತದನಂತರಾಥಸ ಪರೇಣ ನಿಸ್ಸೀಮ ಬಲೇನ ಲೀಲೆಯ ಅಭಜ್ಯತ ಅಸಹ್ಯಂ ಅಮುಷ್ಯ ತತ್ ಬಲಂ ಪ್ರಸೋಢುಂ ಈಶಂ ಕುತಃ ಏವ ತದ್ಭವೇತ್. ಹೇಗೆ ತಾನೇ ಸಾಧ್ಯ? ಪಾಪ ಅಯ್ಯೋ ಪಾಪ ಅಂತಾರೋ, ಧನುಸ್ಸಿನ ಬಗ್ಗೆ ಅಯ್ಯೋ ಪಾಪ ಇಷ್ಟೊತ್ತು ಅವರೇ ಅಯ್ಯೋ ಪಾಪ ಅನಿಸ್ಕೊಂಡಿದ್ರು. ಯಾರು? ಎತ್ತಲಕ್ಕೆ ಹೋದವರು. ಈ ಪಾಪ ಧನುಸ್ಸು ಏನಾಯ್ತು ಈಗ? ಇದು ಅಯ್ಯೋ ಪಾಪ ಸ್ಥಿತಿ ಬಂತು. ಆಗಲೇ ಇಲ್ಲ. ಕುತ ಏವ ತದ್ಭವೇತ್. ಇದರಿಂದ ರುದ್ರದೇವರ ಧನಸ್ಸು ಬೇರೆಯವ್ರ ಧನಸ್ಸು ಅಲ್ಲದು. ಅಂದರೆ ರುದ್ರದೇವರ ಶಕ್ತಿ ಬಡಿ ಕಡಿಮೆ ಆಗಲಿಲ್ಲ. ಎಷ್ಟು ಕಡಿಮೆ ಆಯ್ತು ಈಗ? ತುಂಬ ಕಡಿಮೆ ಆಯಿತು ಅಂತ. ಸ್ವಲ್ಪ ಕಡಿಮೆ ಅಲ್ಲ, ತುಂಬ ಕಡಿಮೆ ಆದ್ದರಿಂದ ಇನ್ಕಂಪೇರಬಲ್ ಡಿಫರೆನ್ಸ್ ಇಬ್ಬರ ಮಧ್ಯೆ ಇದೆ. ಅದು ಸಾಮ್ಯ ಐಕ್ಯ ಹೇಳೋದಕ್ಕೆ ಬರೋದಿಲ್ಲ. ಇಬ್ಬರು ಸಮ ಆಗಿದ್ದರೆ ಬೈ ಚಾನ್ಸ್ ಏನಾಗಬೇಕು? ಇದೆ ಕಥೆ ಇದೆ, ಪ್ರಮೇಯ ಬೇಕು ನಮಗೆ. ವಿಷ್ಣು ರುದ್ರ ಹರಿಹರರು ಸಮ ಅಂತ ಹೇಳೋದಾದರೆ ಇಲ್ಲಿ ಏನಾಗಬಾರ್ದಾಗಿತ್ತು? ಮುರಿಬಾರ್ದಾಗಿತ್ತು. ಮತ್ತು ರಾಮದೇವರು ಏನು ಮಾಡಬೇಕಾಗಿತ್ತು? ಸ್ವಲ್ಪ ಕಷ್ಟಪಡಬೇಕಾಗಿತ್ತು ಜೊತೆಗೆ. ಸಮ ಇದ್ದಾಗ ಏನಾಗುತ್ತಲ್ಲಿ ಒಂಥರ ಇಬ್ಬರು ಈಕ್ವಲ್ ಇದನ್ನ ಹಾಕಬೇಕಿತ್ತು. ಏನು ಮಾಡಲಿಲ್ಲ ಅಂದರೆ ಮ್ಯಾಚೇ ಅಲ್ಲ, ಯಾವ ಲೆವೆಲಲ್ಲೂ ಮ್ಯಾಚ್ ಆಗಲಿಲ್ಲ ಅಂತ ಅರ್ಥ. ಅವ್ರು ಉತ್ತರ ಕೊಡಬೇಕೀಗ. ಈ ಕಥೆಯಂತೂ ಒಪ್ತೀಯನಪ್ಪ, ರಾಮಾಯಣದ ಕಥೆನಾ? ರಾಮಾಯಣ ಒಪ್ಪೋದಿಲ್ಲ ಅಂದರೆ ಇದೇ ಒಪ್ಪೋದಿಲ್ಲ, ನಾಸ್ತಿಕ. ಉಪಯೋಗನೇ ಹಾಗೆ. ಒಪ್ಪಿದ ಮೇಲೆ ಏನು ಒಪ್ಪಬೇಕು ನೀನೀಗ? ರಾಮ ಸರ್ವೋತ್ತಮ ಅಂತ ಒಪ್ಪಿದ ಮೇಲೆ ಹರಿ ಸರ್ವೋತ್ತಮ ಒಪ್ಪಲೇಬೇಕು. ಇಲ್ಲೋದ್ರೆ ನೀನು ಬಿಟ್ಟೆ ರಾಮಾಯಣ ಬಿಟ್ಟುಬಿಡ್ಬೇಕಷ್ಟೇ, ನಿಂದೇ ರಾಮಾಯಣ ಆಗ್ತದೆ. ಕುತೇವ ತದ್ಭವೇ ಸಮ ಏನೇ 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 ಹಾಂ ಅಲ್ಲ, ಅದು ಕಥೆ, ಸಿನಿಮಾ ಕಥೆಗಳವೆಲ್ಲ. ಸಿನಿಮಾದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸಿನಿಮಾದಲ್ಲಿ ಕಥೆ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಏನಾಯ್ತಂತೆ, ಜಾತಕ್ಕೆ ಜನಕರಾಜ ಹೇಗೆ ಮಾಡ್ದ, ಧನುಷ್ಗೂ ಸೀತಾಕ ಏನು ಸ್ವಯಂವರ, ಅದಕ್ಕೆ ಏನು ಸಂಬಂಧ ಅಂದರೆ ಕತೆ ಕಟ್ಟಿದ್ದಾರೆ. ಏನು ಕಥೆ ಅದು? ಚಿಕ್ಕ ಹುಡುಗಿ, ಚಿಕ್ಕ ಕೂಸು ಸೀತಾದೇವಿ ಚೆಂಡ ಆಡ್ತಾಯಿದ್ಲು. ಆ ಧನುಸ್ಸಿನ ಕಡೆ ಸಿಕ್ಕಾಕೊಂಡ್ಬಿಡ್ತು. ಹೋಗ್ಬಿಟ್ಟು ಇವ್ರು ಏನು ಮಾಡಿದರು, ಆ ಕಡೆ ಎತ್ತಿಟ್ಟು ತಂದುಬಿಟ್ರಿ, ಈ ಕಡೆಗೆ ತಿರ್ಗಾದ್ರೆ ಗಾಬರಿ ಆಗಿಬಿಡ್ತು. ಇವಳು ಹೀಗಿದ್ದ ಮೇಲೆ ಗಂಡ ಹೇಗಿರಬೇಕು, ಎಟ್ಟು ಕಟ್ಟಾಗಿರ್ಬೇಕು ತಿಳ್ಕೊಂಡ. ಇಂಥ ಕಲ್ಪನೆಗಳು ಸತ್ಯ ಅಲ್ಲ, ಇದು ಸತ್ಯ ಕಥೆ ಅಲ್ಲ, ಯಾವ ಪುರಾಣದಲ್ಲೂ ಬಂದಿಲ್ಲ. ಆದರೆ ಇಂಥ ಕಥೆಗಳಿಂದ ದೋಷ ಇಲ್ಲ. ಕೆಲವು ಕಥೆಗಳು ಏನು ಮಾಡುತ್ತೆ ಅಂತ ಕೇಳಿದ್ರೆ ಮೂಲ ವ್ಯಕ್ತಿ ಕ್ಯಾರೆಕ್ಟರ್ ಹಾಳು ಮಾಡಿಬಿಡುತ್ತೆ. ಅದನ್ನು ಮಾಡಬಾರ್ದು.
ಇಲ್ಲಿ ಸುಮ್ಮನೆ ಒಂದು ಕಾವ್ಯ ಇದು. ಕಾವ್ಯದಲ್ಲಿ ಒಂದು ಉದ್ದೇಶ ಈಡೇರೋ ರೀತಿಯಲ್ಲಿದ್ದರೆ ಅದು ತಪ್ಪಲ್ಲ ಅಂತ ಕಲ್ಪನೆ ಮಾಡ್ಕೊಂಡು ಹೋಗಿ. ಆದರೆ ಇದನ್ನು ಹೇಳುವ ಇತಿಹಾಸ ಅಂತ ಹೇಳಬಾರ್ದು. ಅದು ಶಕ್ತಿಗೆ ಕುಂದು ಬರತಕ್ಕಂಥ ಕಲ್ಪನೆ ಮಾಡಬಾರ್ದು. ಅಂಥ ಕಲ್ಪನೆ ಮಾಡಿರ್ತಾರೆ, ಕಡಿಸಿಬಿಡ್ತಾರೆ. ಭೀಮನ ಬಗ್ಗೆ, ರಾಮನ ಬಗ್ಗೆ ಎಲ್ಲ ಕೆಟ್ಟ ಪಾತ್ರಗಳನ್ನ ಮೇಲಕ್ಕೆ ಎತ್ತಾರೆ. ರಾವಣ ದುರ್ಯೋಧನಾದಿಗಳನ್ನು ಗ್ಲೋರಿಫೈ ಮಾಡೋಕ್ಕೆ ಶುರು ಮಾಡ್ತಾರೆ. ಇವನ್ನೆಲ್ಲ ಏನು ಮಾಡ್ತಾರೆ, ಇಲ್ಲದ ಡಿಫೆಕ್ಟ್ ಇರೋ ಡಿಫೆಕ್ಟ್ ಹೇಳಿದ್ರೆ ತಪ್ಪಲ್ಲ, ಇಲ್ಲದ ಡಿಫೆಕ್ಟನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಜನ ಓದಿರೋದಿಲ್ಲಲ್ಲ, ಅವ್ರಿಗೇನು ಗೊತ್ತಾಗುತ್ತೆ. ಇವತ್ತು ಜೇನುತುಪ್ಪನೇ ಯಾವುದೋ ತೊಗೋತಾರೆ, ಗೋಲ್ಡ್ ಮೋಸ ಹೋಗ್ತಾರೆ, ಶಾಸ್ತ್ರದ ಮೋಸ ಹೋಗ್ತಾರೆ. ಇವತ್ತು ಆರ್ಟಿಫಿಷಿಯಲ್ ನಮ್ಮ ನಿಜ ಅಂತ ತಿಳ್ಕೊಳ್ಳೋದಿಲ್ವೇನು, ಇವತ್ತು ಆರ್ಟಿಫಿಷಿಯಲ್ ಥಿಂಗ್ಸ್ ಎಲ್ಲ ನಿಜ ಅಂತ ತಿಳ್ಕೊಂಡು ಹಾಳು ಮಾಡಿಬಿಡ್ತಾರೆ, ಮಾಡಿಕೊಡು. ಅದಕ್ಕೆ ಆ ರೀತಿ ತಿಳ್ಕೊಂಡಿದ್ದ ಅಂತ ಕಥೆ. ಸಮಧ್ಯತಸ್ತತ್ ಪ್ರತಿವಿಭಜ್ಯ ಲೀಲಯಾ ಯಥೇಚ್ಛೌದಂಡಂ ಶತಮನ್ಯು ಕುಂಜರಃ ವಿಲೋಕಯನ್ ವಕ್ತ್ರಮೃಷೇರವಸ್ಥಿತಃ ಸಲಕ್ಷ್ಮಣ ಪೂರ್ಣತನುರ್ಯಥಾ ಶಶೀ. ಸಮಧ್ಯತಸ್ತತ್ ಪ್ರವಿಭಜ್ಯ ಲೀಲಯಾ. ಅಲ್ಲಿಗೆ ನಾಳೆ ದಿವಸ ಅದನ್ನು ಸೀತಾ ಕಲ್ಯಾಣ. ನಾಳೆ ದಿವಸ ಸ್ವಯಂ ಶಿವತಂದ್ರ ಭಂಗ ಇವತ್ತು, ನಾಳೆ ಸೀತಾ ಕಲ್ಯಾಣ. ಅದನ್ನು